ನೋಡಿ, ಕೆಲವರು ಹೇಳ್ತಾರೆ ನಮ್ಮ ಕುಟುಂಬ ಜೀವನದಲ್ಲಿ ನಾವು ಬಿದ್ದೋಗ್ಬಿಟ್ಟಿದ್ದೀವಿ, ನಮ್ಮ ದಾಂಪತ್ಯ ಜೀವನದಲ್ಲಿ, ಸಂಸಾರದ ಜೀವನದಲ್ಲಿ ನಾವು ಬಿದ್ದು ಹೋಗ್ಬಿಟ್ಟಿದ್ದೀವಿ, ಕುಸ್ತೋಗ್ಬಿಟ್ಟಿದ್ದೀವಿ. ಇನ್ನು ಕೆಲವರು ನಮ್ಮ ಆರೋಗ್ಯದ ವಿಷಯದಲ್ಲಿ ನಾವು ತುಂಬ ಕುಸ್ತೋಗ್ಬಿಟ್ಟಿದ್ದೀವಿ, ಏನು ಮಾಡಬೇಕೋ ಗೊತ್ತಿಲ್ಲ. ಇನ್ನು ಕೆಲವರು ಕೆಲಸ ಕಾರ್ಯಗಳ ವಿಷಯದಲ್ಲಿ, ಈ ಲೋಕದಲ್ಲಿ ಹೇಗೆ ಬದುಕಬೇಕು ಗೊತ್ತಾಗ್ತಾ ಇಲ್ಲ, ನಾವು ಬಿದ್ದೋಗ್ಬಿಟ್ಟಿದ್ದೀವಿ, ಮೇಲೆ ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಕೆಲವರು ಹೇಳ್ತಾರೆ ನಮ್ಮ ರಿಲೇಷನ್ಶಿಪ್ಸಲ್ಲಿ, ಸಂಬಂಧಗಳಲ್ಲಿ ನಾವು ಬಿದ್ದೋಗ್ಬಿಟ್ಟಿದ್ದೀವಿ, ಯಾರ ಜೊತೆಗೂ ಚೆನ್ನಾಗಿರ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲರ ಜೊತೆಯಲ್ಲೂ ಗಲಾಟೆ ಮಾಡಿಕೊಂಡು ಬೇಸರ ಪಟ್ಟುಕೊಂಡು ಇದ್ದೀರಾ? ಜೀವನದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಎಲ್ಲಾದರೂ ಬಿದ್ದು ಹೋದವರು ಇದ್ದೀರಾ? ಇಲ್ಲ, ಚೆನ್ನಾಗಿ ಗಟ್ಟಿಯಾಗಿದ್ದೀರಿ. ಓಕೆ, ಬಿದ್ದು ಹೋಗದೇ ಇದ್ದರೆ ಬಿದ್ದು ಹೋಗದಿದ್ದಂಗೆ ಕಾಪಾಡ್ಕೊಳ್ಳಿ. ಯಾಕೆ ಅಂದರೆ ಬೈಬಲ್ ಹೇಳುತ್ತಲ್ವಾ, ನಿಂತಿದ್ದೇನೆ ಎಂದು ಭಾವಿಸುವವನು ಬಿದ್ದು ಹೋಗದ ಹಾಗೆ ಎಚ್ಚರಿಕೆ ವಹಿಸಬೇಕು ಅಂತ. ಸೊ 1 ಕೊರಿಂಥ, ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಅನಿಸುತ್ತೆ, ಅಲ್ಲಿ ಹೇಳ್ತಾರೆ, ಏನಂತ ಇದೆ? ಆದ ಕಾರಣ ಸ್ಥಿರವಾಗಿ ನಿಂತಿದ್ದೇನೆ ಎಂದು ಭಾವಿಸುವವನು ಕುಸಿದು ಬೀಳದಂತೆ ಎಚ್ಚರಿಕೆಯಿಂದಿರು. ಕುಸಿದು ಬೀಳದಂತೆ ಎಚ್ಚರಿಕೆಯಿಂದ ಇರಿ. ಓಕೆ, ನಿಮ್ಮಲ್ಲಿ ಯಾರು ಬಿದ್ದು ಹೋಗದೇ ಇದ್ದರೆ ಒಳ್ಳೆಯದೇ, ಆದರೆ ಬಿದ್ದು ಹೋಗೋ ಸಾಧ್ಯತೆ ಇದೆ. ಬಿದ್ದು ಹೋಗದಂತೆ ಎಚ್ಚರಿಕೆಯಿಂದ ಇರಿ ಅಂತ ನಮಗೆ ದೇವರು ಎಚ್ಚರಿಕೆಯ ಮಾತನ್ನು ಕೊಡ್ತಾ ಇದ್ದಾರೆ. ಓಕೆ, ನಾವು ವಿಷಯಕ್ಕೆ ಬರೋಣ. ಯಾವುದೇ ಇರಲಿ, ಅದು ಒಂದು ಕುಟುಂಬ ಜೀವಿತದಲ್ಲಿರಲಿ, ಆರೋಗ್ಯದ ವಿಷಯದಲ್ಲಿರಲಿ, ಹಣಕಾಸಿನ ವಿಷಯದಲ್ಲಿರಲಿ, ಪ್ರತಿಯೊಂದು ಜೀವನದ ಯಾವುದೇ ಕ್ಷೇತ್ರದಲ್ಲಿ, ಕೆಲವರು ಹೇಳ್ತಾರಲ್ವ, ಯಾಕೋ ನಮ್ಮ ಜೀವನದಲ್ಲಿ ಸಂತೋಷನೇ ಇಲ್ಲ, ಕುಸ್ತು ಬಿದ್ದು ಹೋಗ್ತಾ ಇದ್ದೀವಿ, ನೆಮ್ಮದಿ ಇಲ್ಲ, ಎಲ್ಲ ಕಳ್ಕೊಳ್ತಾ ಇದ್ದೀವಿ. ಆ ರೀತಿಯಲ್ಲಿ ಇರ್ತಕ್ಕಂಥ ಎಷ್ಟೋ ಜನರಿದ್ದಾರೆ. ಎಲ್ಲವನ್ನ ಕಳ್ಕೊಂಡು ಒದ್ದಾಡ್ತಾ ಇದ್ದಾರೆ ಎಷ್ಟೋ ಜನ. ಕಾರಣ ಏನು ಅಂದರೆ, ಕ್ರೈಸ್ತ ವಿಶ್ವಾಸಿಗಳಾದ ನಾವು ವಿಶ್ವಾಸವನ್ನು ಕಳ್ಕೊಳ್ತಾ ಇರೋದೇ ಅದಕ್ಕೆ ಕಾರಣ. ವಿಶ್ವಾಸದಲ್ಲಿ ನಾವು ಸ್ಥಿರ ಅಲ್ಲ. ವಿ ಆರ್ ನಾಟ್ ಸ್ಟ್ರಾಂಗ್ ಇನ್ ಫೇತ್. ವಿಶ್ವಾಸ ಅನ್ನೋದು ಒಂದು ಸ್ಟ್ರಾಂಗ್ ಪಿಲ್ಲರ್ ಥರ. ಈ ಪಿಲ್ಲರ್ ಏನಾದರೂ ಬಿದ್ದೋಗ್ಬಿಟ್ರೆ ನಮ್ಮ ಜೀವನ ಪೂರ್ತಿ ಬಿದ್ದೋಗ್ಬಿಡುತ್ತೆ. ನಿಮ್ಮ ವಿಶ್ವಾಸ ಸ್ಥಿರವಲ್ಲದೇ ಇದ್ದರೆ ನಿಮ್ಮ ಜೀವನ ಸ್ಥಿರವಾಗಿ ನಿಲ್ಲೋದಿಲ್ಲ. ನೆನ್ಪಿಟ್ಕೊಳ್ಳಿ, ನಿಮ್ಮ ವಿಶ್ವಾಸ ಸ್ಥಿರವಾಗಿ ಇಲ್ಲದೆ ಇದ್ದರೆ, ಸ್ಟ್ರಾಂಗ್ ಆಗಿ ಇಲ್ಲದೆ ಇದ್ದರೆ ನಿಮ್ಮ ಜೀವನ ಸ್ಥಿರವಾಗಿ ನಿಲ್ಲೋಕ್ಕೆ ಆಗೋದೇ ಇಲ್ಲ. ಅದು ಎಲ್ಲಾದರೂ ಬಿದ್ದುಕೊಂಡೇ ಇರುತ್ತೆ. ಬಿದ್ದು ಒದ್ದಾಡಿ ಪ್ರಾರ್ಥನೆ ಮಾಡಿ ಅದು ಮಾಡಿ ಇದು ಮಾಡಿ ಏನೇನೋ ಮಾಡ್ತಾ ಇರ್ತೀವಿ. ಏನು ಮಾಡಿದರೂ ಸರಿ ಆಗೋದಿಲ್ಲ. ಮತ್ತು ಸರಿಯಾಗಬೇಕಾದ್ರೆ ಏನು ಮಾಡಬೇಕು ಕೇಳಿದರೆ, ನಮ್ಮ ವಿಶ್ವಾಸವನ್ನು ನಾವು ಮೊದಲು ಸ್ಥಿರಪಡಿಸ್ಕೋಬೇಕು. ವಿಶ್ವಾಸದಲ್ಲಿ ನಾವು ದೃಢವಾಗಿ ನಿಂತ್ಕೊಳ್ಳೋದನ್ನು ಕಲ್ತ್ಕೋಬೇಕು. ಆದ್ದರಿಂದನೇ ಯೇಸು ಕ್ರಿಸ್ತರು ಶಿಷ್ಯರಿಗೆ ಹೇಳ್ತಾರೆ, ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 16 ವಾಕ್ಯ 1ರಲ್ಲಿ ಹೇಳ್ತಾರೆ, ಗಾಸ್ಪೆಲ್ ಆಫ್ ಜಾನ್ ಚಾಪ್ಟರ್ 16 ವರ್ಸ್ 1, ನಿಮ್ಮ ವಿಶ್ವಾಸ ಕುಸಿಯದಂತೆ ನೀವು ಎಚ್ಚರಿಕೆ ವಹಿಸಬೇಕೆಂದು ನಾನು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನೋಡಿ, ಇಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳುವಂಥ ವಿಷಯ, ನಿಮ್ಮ ವಿಶ್ವಾಸ ಕುಸಿಯದಂತೆ ನಾನು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಯೇಸು ಕ್ರಿಸ್ತರು ಇದರ ಹಿಂದಿನ ಅಧ್ಯಾಯಗಳಲ್ಲಿ, ಇದು ಪ್ರಾರಂಭ ಮಾಡೋದು ಎಲ್ಲಿಂದ ಅಂದರೆ 13ರಿಂದ, ಆದರೂ ಕೂಡ ನಾವು ಸರಿಯಾಗಿ ಯೇಸು ಕ್ರಿಸ್ತರು ಪ್ರಾರಂಭ ಮಾಡ್ತಾ ಇರೋದು 14ನೇ ಅಧ್ಯಾಯದಿಂದ. 14ನೇ ಅಧ್ಯಾಯದಲ್ಲಿ ಅವರು ಪ್ರಾರಂಭ ಮಾಡೋದು ಅದೇನೆ, ನನ್ನಲ್ಲಿ ವಿಶ್ವಾಸ ಇಡಿ ಅಂತಲೇ ಹೇಳ್ಕೊಂಡು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ನಾವು ಓದೋಣ.
ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ 1ನೇ ವಾಕ್ಯ. ಯೇಸು ಸ್ವಾಮಿ ತಮ್ಮ ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ ಹೇಳ್ತಾರೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸ ಇಡಿ, ನನ್ನಲ್ಲಿಯೂ ವಿಶ್ವಾಸ ಇಡಿ. ನೋಡಿ, ಡು ನಾಟ್ ಲೆಟ್ ಯುವರ್ ಹಾರ್ಟ್ಸ್ ಬಿ ಟ್ರಬಲ್ಡ್, ಬಿಲೀವ್ ಇನ್ ಗಾಡ್, ಬಿಲೀವ್ ಆಲ್ಸೋ ಇನ್ ಮೀ. ಹಾಗೆ ಮಾತನ್ನು ಮುಂದುವರಿಸುತ್ತಾ ಅನೇಕ ವಿಷಯಗಳನ್ನು ಅವ್ರು ಹೇಳ್ತಾರೆ. ಎಲ್ಲಿ? ಅಧ್ಯಾಯ 14ರಲ್ಲಿ, 15ರಲ್ಲಿ ಮತ್ತು 16ರಲ್ಲಿ. ಇದನ್ನು ಪ್ರಾರಂಭ ಮಾಡಿದ ವಿಶ್ವಾಸದಿಂದನೇ ಕೊನೆ ಮಾಡ್ತಾ ಇರೋದು. ಕೊನೆಯ ಅಧ್ಯಾಯದಲ್ಲಿ ಪ್ರಾರಂಭ ವಿಶ್ವಾಸ. ವಿಶ್ವಾಸದಲ್ಲಿ ನೀವು ಕುಸಿದು ಹೋಗದ ಹಾಗೆ, ಕುಸಿದು ಬೀಳದಂತೆ ಎಚ್ಚರಿಕೆ ವಹಿಸಬೇಕೆಂದು ಇದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಹಾಗಾದರೆ ಗಮನಿಸಿ, ಅಧ್ಯಾಯ 14, 15 ಮತ್ತು 16 ಈ 3 ಅಧ್ಯಾಯಗಳಲ್ಲಿ ಏನಿದೆ ಎಂದು ನಮಗೆ ಅರ್ಥ ಆಗದೇ ಇದ್ದರೆ ನಾವು ವಿಶ್ವಾಸದಲ್ಲಿ ಕುಸ್ತು ಹೋಗ್ತೀವಿ. ವಿಶ್ವಾಸದಲ್ಲಿ ಕುಸ್ತು ಹೋದರೆ ಜೀವನದಲ್ಲಿ ಎಲ್ಲ ಕುಸ್ತಾನೆ ಪ್ರಾರಂಭ ಆಗುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಕುಸ್ತು ಹೋಗುತ್ತೆ. ಕುಟುಂಬ ಜೀವನದಲ್ಲಿ ಶಾಂತಿ ಕುಸಿದು ಹೋಗುತ್ತೆ. ಮಕ್ಕಳ ಜೀವನ ಕುಸಿದು ಹೋಗುತ್ತೆ. ಏನು ಕೆಲಸ ಮಾಡಿದರೂ ಅಲ್ಲೂ ಅಭಿವೃದ್ಧಿ ಇಲ್ಲ, ಅಲ್ಲೂ ಕುಸಿದು ಹೋಗುತ್ತೆ. ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರು, ಯಾರು ಬಂದು ಕೈ ಇಟ್ಟು ಪ್ರಾರ್ಥನೆ ಮಾಡಿದರೂ ರೋಗ ವಾಸಿ ಆಗ್ತಾ ಇಲ್ಲ. ವಾಸಿ ಆದಂಗೆ ಆಗುತ್ತೆ, ಮತ್ತೆ ಕಾಯಿಲೆ ಬರುತ್ತೆ. ರೋಗ ವಾಸಿ ಆದಂಗೆ ಆಗುತ್ತೆ, ಮತ್ತೆ ಕಾಯಿಲೆ ಬರುತ್ತೆ. ಜೀವನ ಪೂರ್ತಿ ಕಾಯಿಲೆ, ವಾಸಿ ಆಗಲಿಕ್ಕೆ ಪ್ರಾರ್ಥನೆ, ಮೆಡಿಸಿನ್, ಅದರಲ್ಲೂ ಕುಸಿತ. ನೆಮ್ಮದಿ ಬಂದಂಗೆ ಆಗುತ್ತೆ, ಹೋಗ್ಬಿಡುತ್ತೆ, ಅದರಲ್ಲೂ ಕುಸಿತ. ಶಾಂತಿ ಸಮಾಧಾನ ಕೇಳಲೇಬೇಡಿ, ಕುಸ್ತು 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 ಹೋಗೇ ಬಿಡ್ತು, ಏನೂ ಇಲ್ಲ. ಕಾರಣ ವಿಶ್ವಾಸದ ಕುಸಿತ. ವಿಶ್ವಾಸ ಕುಸಿದು ಹೋದರೆ ನೆನ್ಪಿಟ್ಕೊಳ್ಳಿ ಕ್ರೈಸ್ತ ವಿಶ್ವಾಸಿಗಳೇ, ನಿಮ್ಮ ಜೀವನನೇ ಕುಸಿದು ಹೋಗುತ್ತೆ, ಎಲ್ಲ ಕುಸಿದು ಬಿದ್ದು ಹೋಗುತ್ತೆ. ಆ ಕಾರಣಕ್ಕೋಸ್ಕರನೇ ಯೇಸು ಕ್ರಿಸ್ತರು ಹೇಳಿರೋದು, ನಿಮ್ಮ ವಿಶ್ವಾಸ ಕುಸಿದು ಬೀಳದಂತೆ ಎಚ್ಚರಿಕೆ ವಹಿಸಿರಿ. ಈಗ ನಿಮಗೊಂದು ಪ್ರಶ್ನೆ, ಆಯಿತಾ? ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಈ ಪ್ರಶ್ನೆ ದೇವರೇ ನಿಮಗೆ ಕೇಳ್ತಾರಂತ ತಗೊಳ್ಳಿ. ಉತ್ತರ ನೀವೇ ನಿಮ್ಮ ಮೈಂಡಲ್ಲೇ ಕೊಟ್ಕೊಳ್ಳಿ. ನಿಮ್ಮಲ್ಲಿ ಎಷ್ಟು ಜನ ಕ್ರೈಸ್ತರು ನಿಮ್ಮ ವಿಶ್ವಾಸ ಕುಸಿದು ಹೋಗದ ಹಾಗೆ ಎಚ್ಚರಿಕೆ ವಹಿಸ್ತಾ ಇದ್ದೀರಿ? ನಿಮ್ಮಲ್ಲಿ ಎಷ್ಟು ಜನ ಪೇರೆಂಟ್ಸ್, ತಂದೆ ತಾಯಿಂದಿರು, ನಿಮ್ಮ ಮಕ್ಕಳ ವಿಶ್ವಾಸ ಕುಸಿದು ಹೋಗದ ಹಾಗೆ ಎಚ್ಚರಿಕೆ ವಹಿಸ್ತಾ ಇದ್ದೀರಿ? ಅಥವಾ ನಿಮ್ಮ ವಿಶ್ವಾಸ ಕುಸಿದು ಹೋಗದ ಹಾಗೆ ನೀವು ಏನು ಎಚ್ಚರಿಕೆ ವಹಿಸ್ತಾ ಇದ್ದೀರಿ? ಯಾವ ರೀತಿಯಲ್ಲಿ ವರ್ಕೌಟ್ ಮಾಡ್ತಾ ಇದ್ದೀರಿ? ಏನು ಮಾಡ್ತಾ ಇದ್ದೀರಿ? ಉತ್ತರ ನನಗೆ ಕೊಡೋದು ಬೇಡ, ಉತ್ತರ ನಿಮಗೆ ಗೊತ್ತಿದ್ರೆ ಸಾಕು. ಎಷ್ಟೋ ಕ್ರೈಸ್ತ ಕುಟುಂಬಗಳಲ್ಲಿ ಇವತ್ತು ನೆಮ್ಮದಿ ಇಲ್ಲ. ಗಂಡ ಹೆಂಡತಿ ಸಂಬಂಧ ಕುಸ್ತು ಬಿದ್ದು ಹೋಗ್ಬಿಟ್ಟಿದೆ. ಗಂಡ ಹೆಂಡತಿ, ಮಕ್ಕಳು, ಕುಟುಂಬದಲ್ಲಿರ್ತಕ್ಕಂಥ ಅತ್ತೆ ಸೊಸೆ ಯಾರೆಲ್ಲ ಇದ್ದಾರೋ ಸಂಬಂಧಗಳೆಲ್ಲ ಒಡೆದು ಚೂರು ಚೂರಾಗಿ ಹೋಗ್ಬಿಟ್ಟಿದೆ ಅನೇಕ ಕಡೆಗಳಲ್ಲಿ. ಸಾಲ 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 ಸಾಲ, ಸಾಲದಿಂದ ಊಟ ಸೇರ್ತಾ ಇಲ್ಲ. ಆ ಸಾಲದ ಬಗ್ಗೆ ಚಿಂತೆ ಮಾಡಿ ಮಾಡಿ ಅನೇಕ ರೋಗಗಳು. ನೆಮ್ಮದಿಯಿಂದ ಮಲ್ಕೊಳ್ಳಿಕ್ಕಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡಲಿಕ್ಕಾಗ್ತಾ ಇಲ್ಲ. ಎಷ್ಟೊಂದು ಒದ್ದಾಟ, ಎಷ್ಟೊಂದು ನರಳಾಟ. ನಿಜವಾಗಲೂ ಅಸಹ್ಯಕರವಾಗಿರುತ್ತೆ ಆ ರೀತಿ ಕ್ರೈಸ್ತ ಕುಟುಂಬಗಳಿದ್ದರೆ. ಪಿಶಾಚಿ ನೋಡಿ ನಗ್ತಾ ಇರ್ತಾನೆ. ಕಾರಣ ಏನು ಅಂದರೆ ವಿಶ್ವಾಸದ ಕುಸಿತ. ಯೇಸು ಸ್ವಾಮಿ ಅದನ್ನೇ ಹೇಳ್ತಾ ಇರೋದು, ನನ್ನಲ್ಲಿ ವಿಶ್ವಾಸವಿಡಿ, ನೀವು ಹೃದಯದಲ್ಲಿ ಏನ್ಗೊಳ್ಬೇಡಿ, ಕಳವಳಗೊಳ್ಬೇಡಿ, ನನ್ನಲ್ಲಿ ವಿಶ್ವಾಸವಿಡಿ. ವಿಶ್ವಾಸ ಕುಸಿಯದಂತೆ ಎಚ್ಚರಿಕೆ ವಹಿಸಿರಿ. ಮತ್ತೆ ಪ್ರಶ್ನೆ ಹಾಕ್ತೀನಿ, ವಿಶ್ವಾಸ ಕುಸಿಯದಂತೆ ಏನು ಮಾಡ್ತಾ ಇದ್ದೀರಾ? ಅಥವಾ
ವಿಶ್ವಾಸವನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ? ನಾವು ಪ್ರಾರ್ಥನೆ ಮಾಡ್ತೀವಿ, ನಾವು ಚರ್ಚಿಗೆ ಬರ್ತೀವಿ ಅಂತೆಲ್ಲ ನಾವು ಹೇಳ್ತೀವಿ, ಒಳ್ಳೆಯದೇ, ತುಂಬ ಒಳ್ಳೆಯದೇ. ವಿಶ್ವಾಸದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳಿಕ್ಕಾಗ್ತಾ ಇದೆಯಾ? ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶ್ವಾಸ ಕುಸಿದು ಹೋಗದೆ ವಿಶ್ವಾಸದಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕಾದ್ರೆ ಈ 3 ಅಧ್ಯಾಯಗಳಲ್ಲಿ ಯೇಸು ಕ್ರಿಸ್ತರು ಏನು ಬೋಧನೆ ಮಾಡಿದಾರೋ ಅನ್ನೋ ಸತ್ಯ ನಮಗೆ ಪ್ರಕಟವಾಗಬೇಕು, ನಮಗೆ ಅರಿವಾಗಬೇಕು. ಈ 3 ಅಧ್ಯಾಯಗಳಲ್ಲಿ ಮುಖ್ಯವಾಗಿ ಯೇಸು ಕ್ರಿಸ್ತರು ಹೇಳಿರ್ತಕ್ಕಂಥ ವಿಷಯ ನಾನು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೀನಿ. ನೀವು ಮನೆಗೆ ಹೋಗಿ ಮತ್ತೆ ಓದ್ಕೊಳ್ಳಿ ಈ 3 ಅಧ್ಯಾಯಗಳು. ಯೋಹಾನನ ಶುಭ ಸಂದೇಶ ಅಧ್ಯಾಯ 4, 14, 15, 16. ಓಕೆ, 14ನೇ ಅಧ್ಯಾಯದಲ್ಲಿ ಏನು ಹೇಳಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅವರು? 14ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಶಿಷ್ಯರಿಗೆ ಏನು ಕೊಡ್ತಾ ಇದ್ದಾರೆ ಅಂದರೆ ಒಂದು ಹೋಪ್ ಕೊಡ್ತಾ ಇದ್ದಾರೆ. ಏನು ಕೊಡ್ತಾ ಇದ್ದಾರೆ? ನಿರೀಕ್ಷೆಯನ್ನು ಕೊಡ್ತಾ ಇದ್ದಾರೆ. ಈ ನಿರೀಕ್ಷೆ ಇಲ್ಲದೆ ಇದ್ದರೆ ನಿಮ್ಮ ವಿಶ್ವಾಸ ಕುಸಿದೋಗುತ್ತೆ. ವಿಶ್ವಾಸ ಯಾಕೆ ಅಂದರೆ ಆ ನಿರೀಕ್ಷೆಯನ್ನು ತಲುಪಲಿಕ್ಕೆ. ಅರ್ಥ ಆಗ್ತಿದೆಯಾ? ವಿಶ್ವಾಸ ಯಾಕೆ? ಒಂದು ಟಾರ್ಗೆಟ್ ಇರುತ್ತೆ, ಇಲ್ಲಿಂದ ಅಲ್ಲಿಗೆ ನಾವು ತಲುಪಬೇಕು. ನಮ್ಮನ್ನು ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋದೇ ವಿಶ್ವಾಸ. ಅರ್ಥ ಆಯ್ತಾ ನಿಮಗೆ? ಈಗ ಈ ಹೋಪ್ ಇಲ್ಲದೆ ಇದ್ದರೆ ವಿಶ್ವಾಸ ವ್ಯರ್ಥ. ಇಫ್ ದೆರ್ ಈಸ್ ನೋ ಹೋಪ್, ಫೇತ್ ಈಸ್ ಯೂಸ್ಲೆಸ್. ನೋ ನೀಡ್ ಆಫ್ ಫೇತ್. ವಿಶ್ವಾಸ ಯಾಕೆ ಬೇಕು ಅಂದರೆ ಟು ರೀಚ್ ದ್ಯಾಟ್ ಹೋಪ್, ವಾಟ್ ಯು ಆರ್ ಹೋಪಿಂಗ್ ಫಾರ್. ಅದನ್ನೇ ಯೇಸು ಸ್ವಾಮಿ ಹೇಳ್ತಾರೆ, ಪ್ರಾರಂಭದಲ್ಲಿನೇ ಹೇಳ್ತಾರೆ. 14ನೇ ಅಧ್ಯಾಯ 1, 2 ಮತ್ತೆ ಓದ್ತೀನಿ. ಯೇಸು ಸ್ವಾಮಿ ತಮ್ಮ ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿ ವಿಶ್ವಾಸವಿಡಿ. ವಾಟ್ ಈಸ್ ದ ಹೋಪ್ ಹಿ ಈಸ್ ಗಿವಿಂಗ್? ಏನು ನಿರೀಕ್ಷೆ ಕೊಡ್ತಾ ಇದ್ದಾರೆ? ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ, ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ಅಣಿಗೊಳಿಸಿದ ಬಳಿಕ ಹಿಂತಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನಿರುವೆಡೆಯಲ್ಲಿಯೇ ನೀವು ಇರಬೇಕು. ದಿಸ್ ಈಸ್ ದ ಹೋಪ್. ಕ್ರೈಸ್ತ ವಿಶ್ವಾಸಿಯೇ, ನಿನಗೆ ಈ ನಿರೀಕ್ಷೆ ಇಲ್ಲದೆ ಇದ್ದರೆ ನೀನು ಕ್ರೈಸ್ತ ವಿಶ್ವಾಸಿಯೇ ಅಲ್ಲ. ಅಲ್ಲ, ನಾವು ಡೈಲಿ ಚರ್ಚಿಗೆ ಬರ್ತೀವಲ್ಲ, ಒಳ್ಳೆ ವಿಷಯ. ಪ್ರಾರ್ಥನೆ ಮಾಡ್ತೀವಲ್ವಾ, ತುಂಬ ಒಳ್ಳೆ ವಿಷಯ. ಬೈಬಲ್ ಓದ್ತೀವಲ್ವಾ, ಅದು ಒಳ್ಳೆಯದೇ. ಇನ್ನೂ ಏನೇನೋ ಮಾಡ್ತೀರಿ ಬಿಡಿ. 1000 ಮಣಿ, 5000 ಮಣಿ, 10,000 ಮಣಿ ಎಲ್ಲ ಮಾಡ್ತೀರಿ. ಮಾಡ್ತೀರಾ? ಮಾಡಿ, ನಿಮ್ಮ ಖುಷಿ. ಏನಾದರೂ ಮಾಡಿ, ಎಲ್ಲ ಮಾಡಿ, ಆಯಿತಾ? ಆದರೆ ಈ ನಿರೀಕ್ಷೆ ಇಲ್ಲದೆ ಇದ್ದರೆ ನೀವು ಮಾಡಿದ್ದೆಲ್ಲ ವ್ಯರ್ಥ, ವ್ಯರ್ಥ, ವ್ಯರ್ಥ. ಚರ್ಚಿಗೆ ಬರೋದು ಅದು ವ್ಯರ್ಥ, ಬೈಬಲ್ ಓದೋದು ಅದು ವ್ಯರ್ಥನೇ, ಪ್ರಾರ್ಥನೆಗಳು ಅದು ವ್ಯರ್ಥನೇ, ಧ್ಯಾನಕೂಟಗಳು ಅದು ವ್ಯರ್ಥನೇ, ಎಲ್ಲವೂ ವ್ಯರ್ಥ. ಸಂಸ್ಕಾರಗಳು ಅದು ವ್ಯರ್ಥ. ಯಾವಾಗ ವ್ಯರ್ಥ? ಸುಮ್ಮನೆ ವ್ಯರ್ಥ ಅನ್ನೋದು ಮಾತ್ರ ಕೇಳಿಸ್ಕೊಂಡು ಹೋಗಬೇಡಿ. ಇದೆಲ್ಲ ಯಾವಾಗ ವ್ಯರ್ಥ? ಈ ನಿರೀಕ್ಷೆ ಇಲ್ಲದೆ ಇದ್ದರೆ ಇದೆಲ್ಲವೂ ವ್ಯರ್ಥ. ಒಪ್ಕೊಳ್ತೀರಾ? ಒಪ್ಕೊಳ್ಳಿ ಕಷ್ಟ ಇದೆಯಾ? ನಿಮಗೆ ಕಷ್ಟ ಇದ್ದರೂ ಏನೇ ಇದ್ದರೂ ಸತ್ಯ ಸತ್ಯನೇ, ಸತ್ಯ ಸತ್ಯನೇ. ಈ ನಿರೀಕ್ಷೆ ಅನ್ನೋದು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಒಳಗಡೆ ಮೊದಲನೇದಾಗಿ ಇರಬೇಕು. ಎವ್ರಿ ಕ್ರಿಶ್ಚಿಯನ್ ಮಸ್ಟ್ ಹ್ಯಾವ್ ದಿಸ್ ಹೋಪ್ ಆಫ್ ಇಟರ್ನಲ್ ಲೈಫ್. ಈ ನಿತ್ಯತೆಯ ಕುರಿತಾದ ಒಂದು ನಿರೀಕ್ಷೆ ಪ್ರತಿಯೊಬ್ಬ ದೇವರ ಮಗನ ಮಗಳ ಹೃದಯದ ಒಳಗಡೆ ಮೊದಲನೇದಾಗಿ ಇರಬೇಕು. ಇದಿಲ್ಲದೆ ಇದ್ರೆ ಏನಾಗುತ್ತೆ? ವಿಶ್ವಾಸದಲ್ಲಿ ನಾವು ಕುಸಿದು ಹೋಗ್ತೀವಿ. ನಮ್ಮ ವಿಶ್ವಾಸದ ಜೀವನ ಹಾಳಾಗೋಗುತ್ತೆ. ನಮ್ಮ ವಿಶ್ವಾಸಕ್ಕೆ ಬೆಲೆ ಇಲ್ಲದಾಗುತ್ತೆ. ನಮ್ಮ ಪ್ರಾರ್ಥನೆಗೆ ಬೆಲೆ ಇಲ್ಲದಾಗುತ್ತೆ. ನಾವು ಮಾಡೋ ಎಲ್ಲ ಆಚರಣೆಗಳಿಗೂ ಬೆಲೆ ಇಲ್ಲದ್ದಾಗುತ್ತೆ. ಅದಕ್ಕೆ ಬೆಲೆ ಕೊಡೋದೇ ಈ ನಿರೀಕ್ಷೆ. ಯೇಸು ಸ್ವಾಮಿ ಹೇಳ್ತಾರಲ್ವ, ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇದೆ, ನಾನು ಹೋಗಿ ನಿಮಗೋಸ್ಕರ ಸ್ಥಳವನ್ನು ರೆಡಿ ಮಾಡಿ
ನಾನು ವಾಪಸ್ ಬರ್ತೀನಿ, ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ, ನಾನಿರುವಲ್ಲಿಯೇ ನೀವು ಇರಬೇಕು ಎಂದು ನಾನು ಬಯಸ್ತಾ ಇದ್ದೀನಿ. ಈ ಒಂದು ನಿರೀಕ್ಷೆ ನಮ್ಮೊಳಗಡೆ ಇದ್ದರೆ ನಾವಿಲ್ಲಿ ಕಚ್ಚಾಡೋದೇ ಇಲ್ಲ. ಇದು ನಂದು, ಇದು ನನಗೆ ಬೇಕು, ಇದು ನನಗೆ ಬೇಕು, ಅಥವಾ ನಮಗೆ ಆಸ್ತಿ ಬೇಕು, ಮನೆ ಬೇಕು, ಅದು ಬೇಕು, ಅದಕ್ಕೋಸ್ಕರ ನಾವು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಆಸ್ತಿ ಪಾಸ್ತಿಯನ್ನು ಮಾಡಲಿಕ್ಕೆ ದೊಡ್ಡ ಮನೆ ಕಟ್ಟಿ ನಾವು ಅದರಲ್ಲಿ ಆರಾಮಾಗಿ ಮಲ್ಕೋಬೇಕು, ಚೆನ್ನಾಗಿರಬೇಕು ಅಂತ ನಾವು ಆಸೆ ಪಡೋದಿಲ್ಲ. ನಾವು ಅದಕ್ಕೋಸ್ಕರ ಒದ್ದಾಡೋದು ಇಲ್ಲ, ಅದಕ್ಕೋಸ್ಕರ ದುಡಿಯೋದು ಇಲ್ಲ, ಅದಕ್ಕೋಸ್ಕರ ಏನೂ ಮಾಡೋದಿಲ್ಲ. ಯಾಕೆ ಅಂದರೆ ನಮಗೆ ನಿರೀಕ್ಷೆ ಇದೆ. ಯಾರಿಂದಲೂ ಕದಲಿಸಲಾಗದ, ನಾಶ ಮಾಡಲಾಗದ ಶಾಶ್ವತವಾದ ಒಂದು ಮನೆಗೆ ದೇವರು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಬೇಗ ಬರ್ತಾರೆ. ಯೇಸು ಕ್ರಿಸ್ತರು ಹೇಳಿದ್ದು ಸತ್ಯ, ಅವರೇ ಸತ್ಯ. ಅವ್ರು ಹೇಳ್ತಾರಲ್ಲ ಮುಂದಿನ ವಾಕ್ಯದಲ್ಲಿ, ಮಾರ್ಗವು ಸತ್ಯವೂ ಜೀವವು ನಾನೇ. ಅವ್ರು ಸುಳ್ಳಲ್ಲ, ಅವರು ಸತ್ಯ. ನಮಗೆ ನಿರೀಕ್ಷೆ ಇಲ್ಲದೆ ಇರೋದ್ರಿಂದನೇ ನಾವು ಇಲ್ಲಿ ಸೆಟ್ಲ್ ಆಗಲಿಕ್ಕೆ ಒದ್ದಾಡ್ತಾ ಇರ್ತೀವಿ. ನಮಗೆ ನಿರೀಕ್ಷೆ ಇದ್ದರೆ ನಾವು ಅಲ್ಲಿ ಸೆಟ್ಲ್ ಆಗಲಿಕ್ಕೋಸ್ಕರ ವಿಶ್ವಾಸದ ಜೀವನವನ್ನು ಜೀವಿಸ್ತೀವಿ, ಭಾಳ ಸಂತೋಷವಾಗಿ ಬದುಕ್ತೀವಿ. ಕ್ರೈಸ್ತರಾಗಿ ನಮಗೆ ಸಂತೋಷವಾಗಿ ಬದುಕಲಿಲ್ಲ ಅಂದರೆ ಈ ಪ್ರಪಂಚದಲ್ಲಿ ಇನ್ಯಾರು ಸಂತೋಷವಾಗಿ ಬದುಕ್ತಾರೆ? ಮೊಟ್ಟ ಮೊದಲನೇದಾಗಿ ನಾವು ವಿಶ್ವಾಸದಲ್ಲಿ ಸ್ಥಿರವಾಗಿ ನಿಲ್ಲಕ್ಕಾಗಬೇಕಾದ್ರೆ ನಮಗೇನು ಬೇಕು? ಈ ಒಂದು ನಿರೀಕ್ಷೆ, ಭರವಸೆ, ಹೋಪ್ ಬೇಕು. ಬಟ್ ಟುಡೇಸ್ ಕ್ರಿಶ್ಚಿಯಾನಿಟಿ, ಹೋಪ್ಲೆಸ್ ಕ್ರಿಶ್ಚಿಯಾನಿಟಿ. ವಿ ಹ್ಯಾವ್ ನೋ ಹೋಪ್ ಎಟ್ ಆಲ್. ಒಂದು ಹೋಪ್ಲೆಸ್ ಅಂದ್ರೇನು? ಈ ನಿರೀಕ್ಷೆ ಅನ್ನೋದಿಲ್ಲ. ಯಾವ ನಿರೀಕ್ಷೆ? ಜಾನ್ ಚಾಪ್ಟರ್ 14 ವರ್ಸ್ 2-3, ಯೋವನ್ನ 14ನೇ ಅಧ್ಯಾಯ 2-3 ವಾಕ್ಯದಲ್ಲಿರ್ತಕ್ಕಂತಹ ನಿರೀಕ್ಷೆ ಇದೆಯಲ್ವಾ? ಈ ಹೋಪ್ ನಮಗೆ ಕೊಟ್ಟಿದ್ಯಾರು? ಮನುಷ್ಯ ಅಲ್ಲ, ಮನುಷ್ಯ ಅಲ್ಲ ಕೊಟ್ಟಿರೋದು. ನಾಳೆ ಬರ್ತೀನಿ, ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ನಿನಗೆ ಒಳ್ಳೆ ಒಂದು ಜಾಗದಲ್ಲಿ ನಾನು ಇರಿಸ್ತೀನಿ ಅಂತ ನಿಮಗೆ ಈ ಒಂದು ಹೋಪನ್ನು, ಈ ಒಂದು ನಿರೀಕ್ಷೆಯನ್ನು ಕೊಟ್ಟಿರೋದು ಈ ಪ್ರಪಂಚದಲ್ಲಿರ್ತಕ್ಕಂತಹ ಇಂದಿದ್ದು ನಾಳೆ ಸತ್ತು ಹೋಗುವ ಮನುಷ್ಯ ಕೊಟ್ಟ ಭರವಸೆ ಅಲ್ಲ. ಮನುಷ್ಯರು ಕೊಡುವ ಭರವಸೆಯನ್ನು ನಂಬಬೇಡಿ. ಯಾಕಂದರೆ ಭರವಸೆ ಕೊಟ್ಟವನು ಉಳಿತಾನೋ ಇಲ್ಲೋ ಗೊತ್ತಿಲ್ಲ, ಅಥವಾ ಭರವಸೆ ಕೊಟ್ಟಿದ್ದು ನೆರವೇರಿಸ್ತಾನೋ ಇಲ್ಲೋ ಗೊತ್ತಿಲ್ಲ. ಆಮೇಲೆ ನಿಮಗೆ ಬೇಜಾರಾಗುತ್ತೆ, ಕೋಪ ಬರುತ್ತೆ, ಏನೇನೋ ಮಾಡ್ಲಿಕ್ಕೆ ಹೋಗ್ತೀರಿ. ನೀನು ಕೊಡ್ತೀನಿ ಅಂತ ಹೇಳಿದೆ, ಕೊಡಲೇ ಇಲ್ಲ. ಬರ್ತೀನಿ ಅಂತ ಹೇಳಿದೆ, ಬರಲೇ ಇಲ್ಲ. ನೀನು ಅದು ಮಾಡ್ತೀನಿ ಅಂತ ಹೇಳಿದೆ, ಮಾಡಲೇ ಇಲ್ಲ. ನಮಗೆ ಅವ್ರ ಮೇಲೆ ಬೇಜಾರಾಗುತ್ತೆ, ಕೋಪ ಬರುತ್ತೆ, ಹೊಡಿಬೇಕು ಅನಿಸುತ್ತೆ, ಸಾಯಿಸಬೇಕು ಅನಿಸುತ್ತೆ, ಏನೇನೋ ಮಾಡಬೇಕು ಅನಿಸುತ್ತೆ. ಲಾಸ್ಟಿಗೆ ದೇವ್ರನ್ನೇ ಬೈಕೊಳ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ನಮಗೆ ಭರವಸೆ ಕೊಟ್ಟಿರ್ತಕ್ಕಂಥವನು ಮರ್ತ್ಯ ಮಾನವನಲ್ಲ, ಅಮರ ದೇವರು. ಇಲ್ಲಿ ನಮಗೆ ಈ ಭರವಸೆ ಕೊಟ್ಟಿರತಕ್ಕಂಥವರು ಮನುಷ್ಯನಲ್ಲ, ದೇವರು, ಯೇಸು ಕ್ರಿಸ್ತರು, ನಮ್ಮ ರಕ್ಷಕನಾದ ದೇವರು, ನಮ್ಮ ಕರ್ತನಾದ ದೇವರು ನಮಗೆ ಈ ಹೋಪ್ ಕೊಟ್ಟಿದ್ದಾರೆ. ಏನಂತ? ನನ್ನ ಪಿತನ ಸ್ಥಾನದಲ್ಲಿ ಅನೇಕ ನಿವಾಸಗಳು ಇದೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ಐ ಗೋ ಟು ಪ್ರಿಪೇರ್ ಎ ಪ್ಲೇಸ್ ಫಾರ್ ಯು. ಐ ವಿಲ್ ಕಮ್ ಅಗೇನ್ ಆ್ಯಂಡ್ ವಿಲ್ ಟೇಕ್ ಯು ಟು ಮೈ ಸೆಲ್ಫ್. ನಾನು ಮತ್ತೆ ಬರ್ತೀನಿ, ನನ್ನ ಜೊತೆಯಲ್ಲೇ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಎಷ್ಟು ಜನ ಕಾಯ್ತಾ ಇದ್ದೀರಾ? ಕೈ ಎತ್ತೋದು ಬೇಡ, ನಿಮಗೆ ಗ್ಯಾರಂಟಿ ಇದ್ದರೆ ಅಷ್ಟೇ ಸಾಕು. ಕಾಯ್ತಾ ಇರುವವರು ಭಾಗ್ಯವಂತರು, ಕಾಯದೇ ಇರುವ ಕ್ರೈಸ್ತರು ನಿರ್ಭಾಗ್ಯರು. ಇದಕ್ಕಾಗಿ ಕಾಯ್ದೆ ಇನ್ಯಾವುದಕ್ಕಾಗಿ ಕಾಯ್ತಾ ಇದ್ದೀರಿ? ಮಳೆ ಬರುತ್ತೆ ಅಂತ ಕಾಯ್ತೀವಿ, ಬಿಸಿಲು ಬರುತ್ತೆ ಅಂತ ಕಾಯ್ತೀವಿ, ಬೆಳಿಗ್ಗೆ ನಾವು ಹೇಳ್ತೀವಿ ಅಂತ ಕಾಯ್ತೀವಿ, ಆಸ್ಪತ್ರೆಗೆ ಹೋಗಿ ICU ಒಳಗಡೆ ಹೋದರೆ ವಾಪಸ್ ಬರುತ್ತೆ ಅಂತ ಕಾಯ್ತೀವಿ. ಇದೆಲ್ಲ ಸಕ್ಸಸ್ ಆದರೂ ಕೂಡ ಪ್ರಯೋಜನ ಇಲ್ಲ. ನಾವು ಕಾಯಬೇಕಾಗಿರೋದು, ಕ್ರೈಸ್ತರು ಕಾಯಬೇಕಾಗಿರೋದು ಒಂದಕ್ಕೋಸ್ಕರ ಮಾತ್ರನೇ. ಎವ್ರಿ ಕ್ರಿಶ್ಚಿಯನ್ಸ್ ವಿ ಶುಡ್ ವೆಯ್ಟ್ ಫಾರ್ ಒನ್ ಥಿಂಗ್, ರಿಟರ್ನ್ ಆಫ್ ದ ಲಾರ್ಡ್. ಪ್ರಭುವಿನ ಪುನರಾಗಮನ. ಇದಕ್ಕಾಗಿ ಕಾಯಬೇಕು, ಬೇರೆ ಯಾವುದಕ್ಕೂ ಅಲ್ಲ ನಾವು ಕಾಯಬೇಕಾಗಿರೋದು. ಅದಕ್ಕೋಸ್ಕರನೇ
ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 4ನೇ ವಾಕ್ಯ ಹೇಳ್ತದೆ, 4 ಮತ್ತು 5 ಏನಂತ ಹೇಳ್ತಾರೆ? ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್, ಅಗೈನ್ ಐ ವಿಲ್ ಸೇ ರಿಜಾಯ್ಸ್, ದ ಲಾರ್ಡ್ ಈಸ್ ನಿಯರ್. ಲೆಟ್ ಯುವರ್ ಜೆಂಟಲ್ನೆಸ್ ಬಿ ನೋನ್ ಟು ಎವ್ರಿ ಒನ್. ಪ್ರಭುವಿನಲ್ಲಿ ನೀವು ಸತತವು ಆನಂದಿಸಿರಿ. ಯಾರಲ್ಲಿ ಆನಂದಿಸಿರಿ? ಎಷ್ಟು ಜನ ಆನಂದಿಸ್ತಾ ಇದ್ದೀರಿ? ಊಟದಲ್ಲಿ ಆನಂದಿಸಿರಿ ಅಲ್ಲ, ದುಡಿಮೆಯಲ್ಲಿ ಆನಂದಿಸಿರಿ ಅಲ್ಲ, ಅಥವಾ ಲೋಕದಲ್ಲಿ ಇನ್ಯಾವುದೋ ವಿಷಯದಲ್ಲಿ ಆನಂದಿಸಿರಿ ಅಲ್ಲ. ಅದೆಲ್ಲ ನಾವು ಮಾಡ್ತಾ ಇದ್ದೀವಿ, ಅದು ಯಾರು ಹೇಳೋದು ಬೇಕಾಗಿಲ್ಲ ನಮಗೆ. ಅದು ಸಿಗದೇ ಇರೋದೇ ನಮ್ಮ ದೊಡ್ಡ ಸಮಸ್ಯೆ. ಈಗ ಬೇಜಾರಂದರೆ ಅದೇನೆ, ಅವರಿಗಿದೆ ನಮಗಿಲ್ಲ, ಅವರಿಗಿರೋ ಥರ ನಮಗಿಲ್ಲ. ಅವರೆಲ್ಲ ಆನಂದಿಸ್ತಾ ಇದ್ದಾರೆ, ನಮಗೇನು ಸಿಗ್ತಾ ಇಲ್ಲ, ನಮಗೇನು ಆಗ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ? ನಾವು ಅಲ್ಲಿ ಇಲ್ಲಿ ಧ್ಯಾನಕ್ಕೆ ಹೋಗಿ ವಾಕ್ಯ ಹೇಳಿ ಪ್ರಾರ್ಥನೆ ಮಾಡಿ ಅವ್ರ ಥರನೇ ನಾವು ಪಡ್ಕೊಳ್ಳಿಕ್ಕೋಸ್ಕರ ನಮ್ಮ ಶತಾಯಗತಾಯ ಪ್ರಯತ್ನವನ್ನು ನಾವು ಮಾಡ್ತೀವಿ. ಆಮೇಲೆ ಆನಂದಿಸೋಕೆ ಶುರು ಮಾಡೋಷ್ಟೊತ್ತಿಗೆ ಇನ್ನೊಂದು ಕಾಯಿಲೆ ಬಂದಿರುತ್ತೆ, ಇನ್ನೊಂದು ಕಷ್ಟ ಬಂದಿರುತ್ತೆ, ಮತ್ತೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಇನ್ನೊಂದು ಕಡೆ ಧ್ಯಾನಕ್ಕೆ ಹೋಗ್ತೀವಿ. ಜೀವನ ಪೂರ್ತಿ ಹೀಗೆ ನಮ್ಮನ್ನು ಪಿಶಾಚಿ ವಂಚಿಸ್ತಾನೆ ಇರ್ತಾನೆ. ಅಲ್ಲಿ ಹೋಗು ಸರಿಯಾಗುತ್ತೆ, ಇಲ್ಲಿ ಹೋಗು ಸರಿಯಾಗುತ್ತೆ, ಅವ್ರ ಹತ್ರ ಹೋಗು ಸರಿಯಾಗುತ್ತೆ, ಆ ಬ್ರದರ್ನ ಕರ್ಸ್ಕೋ ಸರಿಯಾಗುತ್ತೆ, ಇಲ್ಲಿ ಪ್ರಾರ್ಥನೆ ಮಾಡಿಸ್ಕೋ ಸರಿಯಾಗುತ್ತೆ, ಅಲ್ಲಿ ಪ್ರಾರ್ಥನೆ ಮಾಡಿಸ್ಕೋ ಸರಿಯಾಗುತ್ತೆ. ಲಾಸ್ಟಿಗೆ ಎಲ್ಲೂ ವರ್ಕೌಟ್ ಆಗದೆ ಇದ್ದಾಗ ಮಾಟ ಮಂತ್ರಕ್ಕೆ ಹೋದರೆ ಎಲ್ಲ ಸರಿಯಾಗುತ್ತೆ ಅಂತ ಕಳಿಸ್ತಾನೆ. ಎಷ್ಟೋ ಜನ ಕ್ರೈಸ್ತರು ಅದನ್ನು ಟ್ರೈ ಮಾಡಿ ಹೋದವರಿದ್ದಾರೆ. ಲಾಸ್ಟಿಗೆ ಎಲ್ಲೂ ಸರಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀನು ಬದುಕೋದೇ ಪ್ರಯೋಜನ ಇಲ್ಲ, ಸತ್ತೋಗ್ಬಿಡು ಅಂತ ಆಲೋಚನೆ ಕೊಡ್ತಾನೆ. ಹಾಗೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದವ್ರು ಎಷ್ಟೋ ಜನ ಇದ್ದಾರೆ. ವಿಶ್ವಾಸವಿಲ್ಲದ ಪೀಳಿಗೆ. ಇಲ್ಲಿ ಪೌಲರು ಹೇಳ್ತಾರೆ, ಪ್ರಭುವಿನಲ್ಲಿ ನೀವು ಸತತವೂ ಆನಂದಿಸಿರಿ, ಆನಂದಿಸಬೇಕೆಂದು ಮತ್ತೆ ಒತ್ತಿ ಹೇಳುತ್ತೇನೆ. ನಿಮ್ಮ ಸಹನೆ ಸಹಾನುಭೂತಿ ಸರ್ವರಿಗೂ ತಿಳಿದಿರಲಿ, ಪ್ರಭುವಿನ ಪುನರಾಗಮನ ಸಮೀಪಿಸಿದೆ. ಹೇಳಿ ನೋಡೋಣ, ಯೇಸುಕ್ರಿಸ್ತರ ಪುನರಾಗಮನ ಸಮೀಪಿಸಿದೆ ಅಂತ ಹೇಳಿ ನೋಡೋಣ. ಯೇಸುಕ್ರಿಸ್ತರ ಸಮೀಪಿಸಿದೆ. ಇದು ನಮ್ಮ ಹೃದಯದಲ್ಲಿ ಯಾವಾಗಲೂ ಇರಬೇಕು. ಆಗ ನಿಮಗೆ ಪ್ರಭುವಿನಲ್ಲಿ ಆನಂದಿಸಲಿಕ್ಕಾಗತ್ತೆ. ಯಾವ ರೀತಿಯಲ್ಲಿ ಅಂತ ಕೇಳೋದಾದರೆ, ನಿಮ್ಮ ಮಗನೋ ಮಗಳೋ ಅಥವಾ ನಿಮ್ಮ ಗಂಡನೋ ಹೆಂಡ್ತಿನೋ ಅಪ್ಪನೋ ಅಮ್ಮನೋ ಫಾರಿನ್ನಲ್ಲಿದ್ದಾರೆ ಅಂತ ಇಟ್ಕೊಳ್ಳಿ. ಫಾರಿನ್ ಕಂಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನೀವಿಲ್ಲಿದ್ದೀರಿ ನಿಮ್ಮೂರಲ್ಲಿ. ಈಗ ಅವರು ಒಂದು 5 ವರ್ಷ ಆದಮೇಲೆ ನಿಮ್ಮನ್ನು ನೋಡ್ಲಿಕ್ಕೆ ಬರ್ತಾರೆ. ಎಷ್ಟು ವರ್ಷ ಆದಮೇಲೆ? ಆಫ್ಟರ್ 5 years. ಈಗ ಅವರು ಟಿಕೆಟ್ ಬುಕ್ ಮಾಡಿದ್ದಾರೆ. ಆ ಟಿಕೆಟ್ ಬುಕ್ ಮಾಡಿದ್ದು ಬುಕ್ಕಿಂಗ್ ಡೇಟ್, ಅವರ ಟ್ರಾವೆಲಿಂಗ್ ಡೇಟ್ ಹತ್ತಿರ ಆಗ್ತಿದ್ದಷ್ಟು ನಿಮಗೆ ಒಳಗಡೆಯಿಂದ ಸಂತೋಷ ಜಾಸ್ತಿ ಆಗುತ್ತಾ, ದುಃಖ ಜಾಸ್ತಿ ಆಗುತ್ತಾ? ಯಾಕೆ ಹೇಳಿ? ಅವರ ಆಗಮನ ಸಮೀಪಿಸಿದೆ. ನನ್ನ ಮಗ ಬರುವ ಡೇಟ್ ಹತ್ತಿರ ಆಗ್ತಾ ಇದೆ. ನನ್ನ ಮಗಳು ಫಾರಿನಿಂದ ಆಫ್ಟರ್ 5 years or 10 years, 5 ವರ್ಷ 10 ವರ್ಷದ ನಂತರ ಈಗ ಬರ್ತಾ ಇದ್ದಾಳೆ. ಬರುವ ಡೇಟ್ ಹತ್ತಿರ ಆಗ್ತಾ ಇದೆ. ಇನ್ನು 6 ತಿಂಗಳು ಮಾತ್ರ ಇದೆ, ಇನ್ನು 5 ತಿಂಗಳು ಮಾತ್ರ ಇದೆ, ಇನ್ನು 1 ತಿಂಗಳು ಮಾತ್ರ ಇದೆ. 10 ವರ್ಷದ ನಂತರ ಬರ್ತಾ ಇದ್ದಾನೆ ನನ್ನ ಮಗ, ಬರ್ತಾ ಇದ್ದಾಳೆ ನನ್ನ ಮಗಳು, ಬರ್ತಾ ಇದ್ದಾನೆ ನನ್ನ ಗಂಡ. ಎಷ್ಟು ಆನಂದ ಆಗಿರುತ್ತೆ. ಎಷ್ಟು ಸಂತೋಷವಾಗಿರುತ್ತೆ. ಬರಲಿಕ್ಕಿನ್ನೂ 1 ವಾರ ಇದೆ ಅಷ್ಟೇ, ಇನ್ನೂ ಬಂದಿಲ್ಲ, ಬರಲಿಕ್ಕೆ 1 ವಾರ ಇದೆ. ಆ ಡೇಟ್ ಹತ್ತಿರ ಆಗ್ತಾ ಇದ್ದಷ್ಟು ಸಂತೋಷ ಹೆಚ್ಚಾಗುತ್ತಾ, ಉತ್ಸಾಹ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ? ಹಾಗಾದರೆ ಈ ವಾಕ್ಯ ಈ ಬೈಬಲ್ ಪುಸ್ತಕದಲ್ಲಿ ಬರೆದು ಎಷ್ಟು ವರ್ಷಗಳಾಗಿರ್ಬೋದು? ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಾಕ್ಯ, ಅಥವಾ ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ 2-3ನೇ ವಾಕ್ಯ. ಈ ಪುಸ್ತಕದಲ್ಲಿ ಬರೆದಿಟ್ಟು ಎಷ್ಟು ವರ್ಷಗಳಾಗಿರ್ಬೋದು? ಅಂದಾಜು ಸುಮಾರು 2000 ವರ್ಷಗಳಾಗಿರ್ಬೋದು. ಕರೆಕ್ಟಾ? ಹಾಗಾದರೆ 2000 ವರ್ಷಗಳೀಗ ಕಳೆದು ಹೋಗಿದೆಯಾ? ಕಳೆದು ಹೋಗಿದೆ. ಹಾಗಾದರೆ
ಪ್ರಭುವಿನ ಆಗಮನ ಸಮೀಪಿಸಿದೆ ಅಂತ ಹೇಳೋದು ಸಮೀಪಿಸಿದೆಯಾ ದೂರವಾಗಿದೆಯಾ? 2000 ವರ್ಷ ಕಳೆದೋಯ್ತಲ್ವಾ? ಹಾಗಾದರೆ ಈಗ ನಾನು 10 ವರ್ಷ ಬಿಟ್ಟು ಬರ್ತೀನಿ ಅಂತ ಹೇಳಿದ ಮೇಲೆ ಈಗ ಅದರಲ್ಲಿ 5 ವರ್ಷ ಕಳೆದು ಹೋದ ಮೇಲೆ ಇನ್ನು 5 ವರ್ಷ ಮಾತ್ರ ಉಳಿದಿದೆ. ಹಾಗಾದರೆ ಬರೋ ಟೈಮ್ ಹತ್ತಿರ ಆಗಿದೆಯಾ ದೂರ ಆಗಿದೆಯಾ? ಹಾಗಾದರೆ ಯೇಸು ಕ್ರಿಸ್ತರ ಟೈಮ್ನಲ್ಲಿ ಅಥವಾ ಅಪೊಸ್ತಲರ ಟೈಮ್ನಲ್ಲಿ, ಈ ಪುಸ್ತಕ ಬರೆದಂಥ ಟೈಮ್ನಲ್ಲಿ ಅಂದಿದ್ದ ವಿಶ್ವಾಸಿಗಳು ಸಂತೋಷ ಪಟ್ಟಿದ್ದಕ್ಕಿಂತ ಹೆಚ್ಚಾಗಿ ನಾವು ಸಂತೋಷವಾಗಿ ಇರಬೇಕು ಇವತ್ತು. ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ ಯಾವಾಗ ಬರ್ತಾರೆ ಅಂತ. ಮೇ ಬಿ ಒಂದು 2.5 ವರ್ಷ ಇರ್ಬೋದು, ಅಥವಾ 2000 ವರ್ಷ, 2025ಗೆ ಬರೋ ಡೇಟ್ ಫಿಕ್ಸ್ ಆಗಿರ್ಬೋದು. ಅದಕ್ಕೆ ಹಿಂದೆ ಅವರಿಗೆ ಇದು ಸಿಕ್ಕಿದ್ದು. ಹಾಗಾದರೆ ಹೆಚ್ಚು ಸಂತೋಷ ಪಡಬೇಕಾಗಿರೋದು 2025ಅಲ್ಲಿ ಬದುಕ್ತಾರೋ ನಾವು, 2025 ಇಯರ್ಸ್ ಬ್ಯಾಕ್ ಬದುಕಿದ ಅವರ? ಯಾರು ಹೆಚ್ಚು ಸಂತೋಷ ಪಡಬೇಕು? ಆ ಸಂತೋಷ ಅವರಿಗೆ ಇದ್ದಿದ್ದಕ್ಕೇನೆ ಅವರು ಮನೆ ಮನೆಗೆ ಹೋಗಿ ಶುಭ ಸಂದೇಶ ಸಾರ್ತಾಯಿದ್ರು. ಮನೆ ಮನೆಗೆ ಹೋಗಿ ಶುಭ ಸಂದೇಶ ಸಾರ್ತಾಯಿದ್ರು. ಎಸ್ ಬರೋ ಟೈಮ್ ಆಯಿತು, ರೆಡಿಯಾಗಿರಿ, ಪ್ಯಾಕಪ್ ಮಾಡ್ಕೊಂಡಿರಿ, ನಿಮ್ಮೆಲ್ಲ ಪಾಪಗಳನ್ನ ಪರಿಹರಿಸುವ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಸತ್ತು ಪುನರುತ್ಥಾನರಾಗಿದ್ದಾರೆ. ಪಾಪಕ್ಕೆ ವಿಮುಖರಾಗಿರಿ, ಅವರಲ್ಲಿ ವಿಶ್ವಾಸ ಇಡಿ, ಹೃದಯದಲ್ಲಿ ಕಳವಳಗೊಳ್ಬೇಡಿ. ಯಾವ ಕಳವಳನೂ ಬೇಕಾಗಿಲ್ಲ, ಟೆನ್ಷನ್ ಬೇಕಾಗಿಲ್ಲ. ಬರುವಾತನು ಬೇಗ ಬರ್ತಾನೆ, ಗೆಟ್ ರೆಡಿ. ಮನೆ ಮನೆಗೆ ಹೋಗಿ ಹೇಳ್ತಾ ಇದ್ರು. ನಿಮಗೆ ಅದೇ ಭರವಸೆ ಇದ್ದರೆ, ಯೇಸು ಕ್ರಿಸ್ತರು ಬೇಗ ಬರ್ತಾರೆ ಅನ್ನೋ ಭರವಸೆ ನಿಮ್ಮ ಹೃದಯದೊಳಗಡೆ ಇದ್ದು ನಿಮ್ಮ ವಿಶ್ವಾಸ ಸ್ಥಿರವಾಗಿದ್ದರೆ ನೀವು ಅದನ್ನೇ ಮಾಡ್ತೀರಾ. ಇನ್ನೂ ಹೆಚ್ಚಾಗಿ ಮಾಡಲಿಕ್ಕಾಗತ್ತೆ. ಹೋಗುವ ಸ್ಥಳದಲ್ಲೆಲ್ಲ ಹೇಳಲಿಕ್ಕಾಗತ್ತೆ. ಭಯಪಡಬೇಡಿ, ಹೃದಯದಲ್ಲಿ ಕಳವಳಗೊಳ್ಬೇಡಿ. ನಿಮಗೆ ಪಾಪ ಪರಿಹಾರ ಲಭಿಸಿದೆ. ಯೇಸು ಕ್ರಿಸ್ತರು ನಿಮಗಾಗಿ ಪರಿಹಾರ ಬಲಿ ಆಗಿದ್ದಾರೆ. ನಿಮ್ಮ ಪಾಪಗಳಿಗೋಸ್ಕರ ಪಾಪ ಪರಿಹಾರ ಬಲಿ ಅರ್ಪಣೆ ಆಗಿದೆ. ಪಾಪ ಪರಿಹಾರಕ್ಕೆ ಇನ್ನೊಂದು ಬಲಿ ಇಲ್ಲ. ಯೇಸು ಅರ್ಪಿಸಿದ ಏಕೈಕ ಬಲಿಯಿಂದ ನಿಮ್ಮೆಲ್ಲ ಪಾಪಗಳನ್ನು ದೇವರು ಕ್ಷಮಿಸಿದ್ದಾರೆ. ಆದುದರಿಂದ ನೀವು ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿ ನಿಮಗೆ ಸ್ವರ್ಗ ಸಾಮ್ರಾಜ್ಯ ಲಭಿಸ್ತದೆ. ಯೇಸು ಕ್ರಿಸ್ತರು ಬರ್ತಾರೆ, ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ರೆಡಿಯಾಗಿರಿ, ಬೇಗ 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 ಅಂತ ನಿಮಗೆ ಹೇಳಲಿಕ್ಕಾಗತ್ತೆ. ಎಷ್ಟು ಜನ ತಂದೆ ತಾಯಿಂದಿರು ನಿಮ್ಮ ಮಕ್ಕಳಿಗೆ ಅದನ್ನು ಹೇಳಿ ಅವ್ರನ್ನ ರೆಡಿ ಮಾಡ್ತಾ ಇದ್ದೀರಿ? ಎಷ್ಟು ಜನ ಕ್ರೈಸ್ತ ವಿಶ್ವಾಸಿಗಳು ಈ ಶುಭ ಸಂದೇಶವನ್ನು ಸಾರಿ ತಯಾರು ಮಾಡ್ತಾ ಇದ್ದೀರಿ? ನಮ್ಮದು ದುರಂತ ಅಂದರೆ ಇವತ್ತು ನಾವು ಸಾರ್ತಾ ಇರೋದು ಇದನ್ನು ಸಾರೋದು ಬಿಟ್ಬಿಟ್ಟು ಆ ಬ್ರದರ್ ಸರಿ ಇಲ್ಲ, ಈ ಫಾದರ್ ಸರಿ ಇಲ್ಲ, ಆ ಸಭೆ ಸರಿ ಇಲ್ಲ, ಆ ಊರು ಸರಿ ಇಲ್ಲ, ಈ ಮನೆಯವರು ಸರಿ ಇಲ್ಲ, ಅವ್ರದ್ದು ಪ್ರಾರ್ಥನೆ ಸರಿ ಇಲ್ಲ, ಇವ್ರದ್ದು ಮನೆದು ಊಟ ಸರಿ ಇಲ್ಲ, ಅವ್ರದ್ದು ಕಾಂಪೌಂಡ್ ಸರಿ ಇಲ್ಲ, ಇವ್ರದ್ದು ಕಾಯಿಲೆ, ಬರೀ ಇದನ್ನೇ ಸಾರ್ತಾ ಇದ್ದೀವಿ. ಇದು ಪಿಶಾಚಿ ಮಾಡೋ ಕೆಲಸ. ವಿಶ್ವಾಸಿಗಳು ಮಾಡಬೇಕಾಗಿರೋದು ಯೇಸುವಿನ ಬಗ್ಗೆ ಸಾರಬೇಕು, ಬೇರೆ ಏನೂ ಇಲ್ಲ ಸಾರಲಿಕ್ಕೆ. ಇದೆಯಾ? ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಸಾರಲಿಕ್ಕೆ ಇರೋದು ಒಂದೇ ಒಂದು, ಕ್ರೈಸ್ತ ವಿಶ್ವಾಸವನ್ನು ಸಾರಬೇಕು. ಕ್ರೈಸ್ತ ವಿಶ್ವಾಸವನ್ನು ಸಾರುವುದು ಅಂದರೆ ಕ್ರಿಸ್ತನ ಬಗ್ಗೆ ಹೇಳೋದು, ಬೇರೆ ಬಗ್ಗೆ ಹೇಳೋದಲ್ಲ. ಈಗ ನಾನು ಬೋಧನೆ ಮಾಡೋ ಒಬ್ಬ ಬೋಧಕ ಅಂತ ಇಟ್ಕೊಳ್ಳಿ, ಕರಿಸ್ಮ್ಯಾಟಿಕ್ ಬ್ರದರ್. ನನ್ನ ಬಗ್ಗೆ ಹೇಳ್ತಾ ಅಲ್ಲಿ ಇಲ್ಲಿ ಸುತ್ತಿದ್ರೆ ನೀವು ಪಿಶಾಚಿ ಕೆಲಸ ಮಾಡ್ದಂಗೆ ಆಯ್ತು. ನನ್ನ ಬಗ್ಗೆ ಅಲ್ಲ ನೀವು ಸಾರಬೇಕಾಗಿರೋದು. ನೀವು ಯಾರ ಬಗ್ಗೆ ಸಾರಬೇಕು ಗೊತ್ತಾ? ಈ ಬೈಬಲ್ನಲ್ಲಿರ್ತಕ್ಕಂಥ ನಿನಗೆ ರಕ್ಷಣೆ ಕೊಟ್ಟವನ ಬಗ್ಗೆ ಸಾರಬೇಕು. ನಿನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಬಗ್ಗೆ ಸಾರಬೇಕು. ನಿನ್ನ ಪಾಪ ಪರಿಹಾರ ಮಾಡಿದ ಆ ಯೇಸು ಕ್ರಿಸ್ತನ ಬಗ್ಗೆ, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯಾದ ಯೇಸು ಕ್ರಿಸ್ತನ ಬಗ್ಗೆ ಸಾರಬೇಕು. ಅದಲ್ಲದೆ ಬೋಧನೆ ಮಾಡೋ ನನ್ನ ಬಗ್ಗೆ ಅಲ್ಲ, ಅಥವಾ ಇನ್ಯಾವುದೋ ಬೋಧಕನ ಬಗ್ಗೆ ಅಲ್ಲ. ಯಾರ ಬಗ್ಗೆನೂ ಸಾರಿ ನಮಗೇನು ಸಿಗೋದಿಲ್ಲ, ನಮ್ಮ ಜೀವನ ಹಾಳಾಗೋಗುತ್ತಷ್ಟೇ. ಯೇಸು ಕ್ರಿಸ್ತನ ಬಗ್ಗೆ ಸಾರಿದ್ರೆ ಏನಾಗುತ್ತೆ? ಹಾಳಾಗಿರುವ ಜೀವನ ಉದ್ಧಾರ ಆಗುತ್ತೆ. ಅದರಿಂದ ಪ್ರೀತಿಯ ದೇವ ಜನರೇ, ಕ್ರೈಸ್ತ ವಿಶ್ವಾಸಿಗಳ ಥರ ಇರುವವರೇ, ನೀವು ಕ್ರಿಸ್ತನನ್ನು ಸಾರಿರಿ, ಯೇಸುವನ್ನು ಸಾರಿರಿ. ಏನಾದರೂ ಸಾರಬೇಕು ಅಂತ ಆಸೆ ಇದ್ದರೆ ಶುಭ ಸಂದೇಶವನ್ನು ಸಾರಿರಿ. ಈ ಬೈಬಲಲ್ಲಿರ್ತಕ್ಕಂಥ ಈ ಸತ್ಯಗಳನ್ನು ಸಾರಿರಿ. ಕುಸಿದು ಹೋಗುತ್ತಿರುವವರ ವಿಶ್ವಾಸವನ್ನು ದೃಢಪಡಿಸಿರಿ. ಮೊದಲನೇದಾಗಿ ಏನು ಬೇಕು? ವಿಶ್ವಾಸ ಕುಸಿದು ಹೋಗಬಾರ್ದಾದರೆ ನಮಗೆ ಈ ನಿರೀಕ್ಷೆ ಬೇಕು. ವಿ ಮಸ್ಟ್ ಹ್ಯಾವ್ ದಿಸ್ ಹೋಪ್. ನಮಗೆ ಲೋಕದಲ್ಲಿ ಏನಾಗಲಿಕ್ಕಿದೆ? ಏನಾಗಬೇಕು?
ಯಾರಿಗಾದರೂ ಏನಾದರೂ ಆಗಬೇಕು ಅಂತ ಆಸೆ ಇದೆಯಾ? ಇದ್ರೆ ಹೇಳಿ. ಹಲೋ, ಯಾರಿಗಾದರೂ ಏನಾದರೂ ಆಗಬೇಕು ಅಂತ ಆಸೆ ಇದೆಯಾ? ಯಾರೂ ಏನೂ ಮಾತಾಡ್ತಾ ಇಲ್ಲ. ಓಕೆ, ನಿಮ್ಮ ಆಸೆ ಈಡೇರುತ್ತೆ ಅಂತಲೇ ಇಟ್ಕೊಳ್ಳಿ. ಮಾರನೇ ದಿನ ಸತ್ತೋಗ್ಬಿಟ್ರೆ? ನಾನು ಹೇಳಿದ ಮಾತಲ್ಲ, ಯೇಸು ಹೇಳಿದ್ದು. ಒಬ್ಬನಿಡೀ ಪ್ರಪಂಚವನ್ನೆಲ್ಲ ಗೆದ್ಕೊಂಡು ಬರೋ ದಾರಿನಲ್ಲಿ ಪ್ರಾಣ ಕಳ್ಕೊಬಿಟ್ರೆ ಅವ್ನು ಗೆದ್ಕೊ ಬಂದಿದ್ದರಿಂದ ಅವನಿಗೆ ಲಾಭ ಏನು ಅಂತ ಕೇಳ್ತಾರಲ್ವಾ? ಅದನ್ನೇ ನಾನು ಕೇಳ್ತಾ ಇರೋದು. ನಿಮ್ಮ ಆಸೆ, ಕೆಲವ್ರು ಹೇಳ್ತಾರಲ್ಲ, 20 ವರ್ಷದಿಂದ ಪ್ರೇಯರ್ ಮಾಡ್ತಾ ಇದ್ದೀನಿ, ಇವತ್ತು ಆಯ್ತು ಬ್ರದರ್, ನಾಳೆ ಸಾಯ್ತೀಯ, ಏನು ಮಾಡ್ತೀಯಾ? 15 ವರ್ಷದಿಂದ ಉಪವಾಸದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇವತ್ತು ಸಕ್ಸಸ್ ಆಯಿತು, ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ತು, ನಾಳೆ ಬೆಳಗ್ಗೆ ನೀನು ಹೇಳೋದೇ ಇಲ್ಲ, ಏನು ಪ್ರಯೋಜನ ಆಯಿತು 15 ವರ್ಷ ಉಪವಾಸ ಮಾಡಿ? ನೀನು ಬದುಕ್ತಾ ಇರೋದು ಯಾವುದಕ್ಕೋಸ್ಕರ? ನಾನು ಹೇಳ್ತಾ ಇರೋದು ಕ್ರೈಸ್ತ ವಿಶ್ವಾಸಿಗಳಿಗೆ. ನಮಗೆ ಈ ಲೋಕದಲ್ಲಿ ಏನು ಆಗಲಿಕ್ಕಿಲ್ಲ, ಏನು ಹೊತ್ಕೊಂಡು ಹೋಗ್ಲಿಕ್ಕಿಲ್ಲ, ನಮಗೆ ಗೊತ್ತಿಲ್ಲ ಅಷ್ಟೇ. ನಾವು ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಭಯ ಪಟ್ಕೊಂಡು ಬದುಕ್ತಾ ಇದ್ದೀವಿ. ನಾವು ಮನುಷ್ಯರನ್ನ ನೋಡಿ ಬದುಕ್ತಾ ಇದ್ದೀವಿ, ಯೇಸುವಿನ ಉಪದೇಶ ನೋಡ್ತಾ ಇಲ್ಲ. ಕಣ್ಣು ನೋಡಲಿ, ಏನನ್ನು ನೋಡಲಿ? ಬೈಬಲ್ನಲ್ಲಿರ್ತಕ್ಕಂಥ ಈ ವಚನಗಳನ್ನು ನೋಡಲಿ. ಬೇಕಾದಷ್ಟು ವಾಕ್ಯ ಇದೆ. ಈಗ ನಾನು ಹೇಳಿದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಚನಗಳಿದೆ ಹೇಳಲಿಕ್ಕೆ, ಸಮಯ ಇಲ್ಲ ಅಷ್ಟೇ. ಅನೇಕ ಬೋಧನೆಗಳು ಆಲ್ರೆಡಿ ಆಗಿರೋದ್ರಿಂದ ಈಗ ಸದ್ಯಕ್ಕೆ ಇದನ್ನು ಮುಗಿಸೋಕ್ಕಾಗುತ್ತಾ ನೋಡೋಣ. ನಾವು ವಿಶ್ವಾಸದಲ್ಲಿ ಸ್ಥಿರವಾಗಿ ನಿಲ್ಲಕ್ಕೆ ಮೊದಲನೇದಾಗಿ ಏನು ಬೇಕು? ಮೊದಲನೇದಾಗಿ ನಮಗೆ ನಿರೀಕ್ಷೆ ಬೇಕು. ಎರಡನೇದಾಗಿ ನಮಗೆ ಏನು ಬೇಕು? ಈ 14ನೇ ಅಧ್ಯಾಯದಲ್ಲೇ ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 14, ಚಾಪ್ಟರ್ 14, ಇದರಲ್ಲಿ ಏನು ಹೇಳ್ತಾರೆ? ಪವಿತ್ರ ಆತ್ಮ ಅವರ ಬಗ್ಗೆ ಹೇಳ್ತಾರೆ. ಏನಂತ ಹೇಳ್ತಾರೆ? ಪವಿತ್ರ ಆತ್ಮ ಅವರ ಬಗ್ಗೆ ಹೇಳ್ತಾರೆ. 17ನೇ ವಚನದಲ್ಲಿ ಹೇಳ್ತಾರೆ, 16, 17, ನಾನು ಪಿತನನ್ನು ಬೇಡಿಕೊಳ್ಳುವೆನು, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರು, ಇವರು ನಿಮ್ಮೊಡನೆ ಯಾವಾಗಲೂ ಇರುವರು. ಸತ್ಯ ಸ್ವರೂಪನಾದ ಪವಿತ್ರಾತ್ಮನೇ ಈ ಪೋಷಕ. ಲೋಕವು ಇವರನ್ನು ಬರಮಾಡಿಕೊಳ್ಳದು, ಏಕೆಂದರೆ ಲೋಕ ಇವರನ್ನು ಕಾಣುವುದೂ ಇಲ್ಲ, ಅರಿತುಕೊಳ್ಳುವುದೂ ಇಲ್ಲ. ವಿಶ್ವಾಸದಲ್ಲಿ ಸ್ಥಿರವಾಗಿ ನಿಲ್ಲಬೇಕಾದರೆ, ಕುಸಿದು ಹೋಗದೆ ನಮ್ಮ ವಿಶ್ವಾಸವನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಮೊದಲನೇದಾಗಿ ನಮಗೆ ಈ ಒಂದು ಭರವಸೆ ಬೇಕು, ನಿರೀಕ್ಷೆ ಬೇಕು. ಯೇಸು ಬರ್ತಾರೆ, ನನ್ನನ್ನು ಕರ್ಕೊಂಡು ಹೋಗ್ತಾರೆ, ಅಪ್ಪನ ಮನೆಗೆ ನಾನು ಹೋಗ್ತೀನಿ ಎಂಬ ಆ ಸಂತೋಷ ನಮ್ಮ ಹೃದಯದೊಳಗಡೆ ಯಾವಾಗಲೂ ಇರಬೇಕು. ಅದಿಲ್ಲದೆ ಇದ್ದರೆ ದುಃಖದಲ್ಲೇ ಬದುಕಿ ದುಃಖದಲ್ಲೇ ಹೋಗಬೇಕಾಗತ್ತೆ. ಅದರಿಂದ ಯಾರು ಹಾಗೆ ಹೋಗೋದು ಬೇಡ. ಹೃದಯದಲ್ಲಿ ಕಳವಳ ಬೇಡ. ಏನು ಬೇಡ? ಕಳವಳ ಬೇಡ. ಕಳವಳ ಯಾಕೆ ಗೊತ್ತಾ? ನಾವು ಈ ಲೋಕದಲ್ಲಿ ಏನೋ ಆಗ್ಲಿಕ್ಕೆ ಹೋಗ್ತೀವಿ, ಅದು ಸಿಗದೆ ಇದ್ದಾಗ ಕಳವಳ ಆಗುತ್ತೆ. ಅದರಿಂದ ಕಳವಳ ಬೇಡ. ಎರಡನೇದಾಗಿ ನಮಗೆ ಪರಿಶುದ್ಧಾತ್ಮರು ಬೇಕು. ಯಾರು ಬೇಕು? ಪವಿತ್ರಾತ್ಮ ನಮ್ಮಲ್ಲಿರಬೇಕು. ಪವಿತ್ರಾತ್ಮ ನಮ್ಮಲ್ಲಿ ಕಾರ್ಯಗತರಾಗಿರಬೇಕು. ಹೋಲಿ ಸ್ಪಿರಿಟ್ ಮಸ್ಟ್ ಬಿ ಇನ್ ಯು ಆಕ್ಟಿವ್ಲಿ. ನನ್ನಲ್ಲಿ ಪರಿಶುದ್ಧಾತ್ಮರು ಉಜ್ಜೀವನಗೊಂಡಿರಬೇಕು, ಮಲ್ಕೊಂಡಿರಬಾರ್ದು. ಪವಿತ್ರಾತ್ಮ ನನ್ನಲ್ಲಿರಬೇಕು. ಪವಿತ್ರಾತ್ಮರು ನನ್ನಲ್ಲಿ ಕಾರ್ಯೋನ್ಮುಖರಾಗಿರಬೇಕು, ಕೆಲಸ ಮಾಡ್ತಾ ಇರಬೇಕು, ಆ್ಯಕ್ಟಿವ್ ಆಗಿರಬೇಕು, ಉಜ್ಜೀವನಗೊಂಡಿರಬೇಕು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಈ ಪವಿತ್ರಾತ್ಮ ಯಾರು? ಹೂ ಈಸ್ ದಿಸ್ ಹೋಲಿ ಸ್ಪಿರಿಟ್? ಅಡ್ವೊಕೇಟ್, ನಮ್ಮ ಸಹಾಯಕ, ನಮ್ಮ ಪೋಷಕ, ನಮಗೆ ಸಹಾಯ ಮಾಡುವವರು. ಯಾವ ವಿಷಯದಲ್ಲಿ ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ? ನಿಮಗೆ ಅಡುಗೆ ಮಾಡಲಿಕ್ಕಲ್ಲ ಸಹಾಯ ಮಾಡೋದು, ಬಿಸ್ನೆಸ್ ಮಾಡಲಿಕ್ಕೂ ಅಲ್ಲ ಸಹಾಯ ಮಾಡೋದು, ಅಥವಾ ನಿಮಗೆ ಹೆಚ್ಚು ಹಣ ಸಂಪಾದನೆ ಮಾಡಲಿಕ್ಕೂ ಅಲ್ಲ ಪವಿತ್ರಾತ್ಮರು ಸಹಾಯ ಮಾಡೋದು. ಇವತ್ತು ಅನೇಕ ಕಡೆಗಳಲ್ಲಿ ನಡೆಯುವ ಬೋಧನೆ ಏನಂದರೆ ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾರೆ. ನೀವು ಏನು ಅಂದ್ಕೊಂಡಿದ್ದೀರೋ ನಿಮ್ಮ ಕನಸುಗಳನ್ನೆಲ್ಲ ಫುಲ್ಫಿಲ್ ಮಾಡಲಿಕ್ಕೆ, ನೆರವೇರಿಸಲಿಕ್ಕೆ ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು ಟು ಫುಲ್ಫಿಲ್ ಯುವರ್ ಡ್ರೀಮ್ಸ್ ಅಂತ ಸುಳ್ಳು ಬೋಧನೆಗಳು ನಡೀತಾ ಇದೆ. ನಮಗೂ ಅದೇ ಆಸೆ, ನಮ್ಗೆ ಅದೇ ಅಲ್ವಾ ಬೇಕಾಗಿರೋದು. ನಾವು ಆ ರೀತಿ ತಿಳ್ಕೊಂಡಿದ್ದೀವಿ. ಆ ರೀತಿ ಸಹಾಯ ಮಾಡೋ ಒಂದು ಆತ್ಮ ಇದೆ, ಆದರೆ ಈ ಪವಿತ್ರಾತ್ಮ ಅಲ್ಲ. ಇಲ್ಲಿ ಹೇಳಿರುವ ಪರಿಶುದ್ಧಾತ್ಮ ಅಲ್ಲ, ಇಲ್ಲಿ ಹೇಳಿರುವ ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾರೆ. ಯಾವುದಕ್ಕಾಗಿ ಗೊತ್ತಾ?
ಮೇಲಿನ ವಚನಗಳಲ್ಲಿ ಹೇಳಿರುವ ಆ ನಿರೀಕ್ಷೆಯಲ್ಲಿ ಬದುಕಲಿಕ್ಕೆ ನಮಗೆ ಹೆಲ್ಪ್ ಮಾಡ್ತಾರೆ. ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು ಟು ಲಿವ್ ಇನ್ ದಟ್ ಹೋಪ್. ಆ ಒಂದು ನಿರೀಕ್ಷೆಯಲ್ಲಿ ಬದುಕಬೇಕಲ್ಲ ನಾವು. ಆ ನಿರೀಕ್ಷೆಯನ್ನು ನಾವು ಕಾಪಾಡ್ಕೋಬೇಕಲ್ವಾ. ಆ ನಿರೀಕ್ಷೆಯನ್ನು ಕಾಪಾಡಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡಬೇಕು, ದೇವರೇ ಸಹಾಯ ಮಾಡಬೇಕು. ಕ್ರೈಸ್ತ ಜೀವನ ನಮ್ಮ ಸ್ವಂತ ಬಲದಲ್ಲಿ ಜೀವಿಸೋ ಜೀವನ ಅಲ್ಲ. ಪವಿತ್ರಾತ್ಮನ ಸಹಾಯದಿಂದ ಮಾತ್ರನೇ ಈ ಕ್ರೈಸ್ತ ಜೀವನ ಜೀವಿಸಲಿಕ್ಕಾಗುತ್ತೆ. ದ ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಅಸ್. ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ. ಪವಿತ್ರಾತ್ಮನ ಸಹಾಯ ಇದ್ದರೆ ನಮಗೇನಿರುತ್ತೆ? ಈ ನಿರೀಕ್ಷೆ ಇರುತ್ತೆ. ನಾವು ನಿರೀಕ್ಷೆ ಉಳ್ಳವರಾಗಿರ್ತೀವಿ. ಪವಿತ್ರಾತ್ಮನ ಸಹಾಯ ಇಲ್ಲದೆ ಇದ್ದರೆ ಈ ನಿರೀಕ್ಷೆ ಕಳ್ಕೊಂಡವರಾಗಿ ನಾವು ಲೋಕದಲ್ಲಿ ಏನೋ ಆಗಲಿಕ್ಕೋಸ್ಕರ, ಏನೋ ಸಾಧಿಸ್ಲಿಕ್ಕೋಸ್ಕರ, ದೊಡ್ಡ ದೊಡ್ಡ ಸಾಧನೆ ಮಾಡಲಿಕ್ಕೋಸ್ಕರ ದೊಡ್ಡ ದೊಡ್ಡ ಪ್ರಾರ್ಥನೆಗಳು ಮಾಡಿಕೊಂಡು, ದೊಡ್ಡ ದೊಡ್ಡ ಕನಸು ಕಂಡುಕೊಂಡು ನಾವು ಅಲ್ಲಿ ಇಲ್ಲಿ ಅಲ್ಮಾರಿಗಳ ಥರ ಅಲ್ಲಿ ಧ್ಯಾನ, ಇಲ್ಲಿ ಧ್ಯಾನ, ಅಲ್ಲಿ ಪ್ರಾರ್ಥನೆ, ಇಲ್ಲಿ ಪ್ರಾರ್ಥನೆಗಳಂತ ಹೋಗ್ತೀವಿ. ಪ್ರಾರ್ಥನೆಗೆ ಹೋಗೋದು ತಪ್ಪಲ್ಲ, ಧ್ಯಾನಕ್ಕೆ ಹೋಗೋದು ತಪ್ಪಲ್ಲ. ಉದ್ದೇಶ ಸರಿಯಾಗಿರಬೇಕು. ಉದ್ದೇಶ ಸ್ವರ್ಗೀಯ ಉದ್ದೇಶವಾಗಿರಬೇಕು. ದೇವರಿಗೆ ಸಂಬಂಧಪಟ್ಟ ಉದ್ದೇಶಗಳಾಗಿರಬೇಕು. ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಉದ್ದೇಶಗಳಾಗಿರಬೇಕು. ಇಹಲೋಕಕ್ಕೆ ಸಂಬಂಧಪಟ್ಟ ಉದ್ದೇಶ ಏನೂ ಇಲ್ಲ. ಅದಕ್ಕೋಸ್ಕರ ಏನೂ ನಾವು ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಇವತ್ತು ನಡೀತಾರೆ ಹೆಚ್ಚು ಧ್ಯಾನಗಳೇ ಬರೀ ಇಹಲೋಕಕ್ಕೆ ಸಂಬಂಧಪಟ್ಟ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ಧ್ಯಾನಗಳು, ಪ್ರಾರ್ಥನೆಗಳು. ಎಂಥ ಅನ್ಯಾಯ ನೋಡಿ, ಎಂಥ ವಂಚನೆ. ಹೀಗೆಲ್ಲ ಕೇಳಿಸ್ಕೊಳ್ಳುವಾಗ ನಿಮಗೆ ಸ್ವಲ್ಪ ಬೇಸರ ಅನ್ನಿಸ್ಬೋದು. ಕಾರಣ ನಮಗೆ ಸತ್ಯದ ಅರಿವಿಲ್ಲದೆ ಇರೋದರಿಂದ, ನಮ್ಮ ವಿಶ್ವಾಸ ಸ್ಥಿರವಾಗಿ ಇಲ್ಲದೆ ಇರೋದರಿಂದ. ದೇವರು ನಮಗೆ ಈ ಪರಿಶುದ್ಧಾತ್ಮರನ್ನು ಕೊಟ್ಟಿರೋದು ವಿಶ್ವಾಸವನ್ನು ಸ್ಥಿರವಾಗಿ ಕಾಪಾಡಿಕೊಳ್ಳಲಿಕ್ಕೆ. ಬೈ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್ ವಿ ಕ್ಯಾನ್ ಸ್ಟ್ಯಾಂಡ್ ಫರ್ಮ್ ಇನ್ ಫೇತ್. ವಿಶ್ವಾಸದಲ್ಲಿ ಸ್ಥಿರವಾಗಿ ನಿಂತ್ಕೊಳ್ಳಿಕ್ಕಾಗುತ್ತೆ ಪವಿತ್ರಾತ್ಮನ ಜೊತೆಗೆ ನಾವು ಬದುಕಿದರೆ. ಪವಿತ್ರಾತ್ಮನ ಬಿಟ್ಟು ಬದುಕಿದರೆ ವಿಶ್ವಾಸದಲ್ಲಿ ನಾವು ಕುಸಿದು ಹೋಗ್ತೀವಿ. ವಿ ವಿಲ್ ಬಿ ಬ್ಯಾಕ್ ಸ್ಲೈಡಿಂಗ್ ಇನ್ ಫೇತ್. ವಿಶ್ವಾಸದಲ್ಲಿ ನಾವು ಹಿಂಜಾರಿ ಹೋಗುವ ಸಾಧ್ಯತೆ ಇದೆ. ಯೇಸುಸ್ವಾಮಿ ಹೇಳ್ತಾರೆ, ಆದರೆ ಲೋಕ ಇವರನ್ನು ಬರಮಾಡಿಕೊಳ್ಳದು. ಲೋಕ ಅಂದರೆ ನಿನ್ನ ಒಳಗಡೆ ಲೋಕದ ಆಸೆಗಳು, ಬಯಕೆಗಳು ಇದ್ದರೆ ಖಂಡಿತವಾಗಲೂ ನಿನ್ನ ಒಳಗಡೆ ಈ ಪರಿಶುದ್ಧಾತ್ಮ ಬರಲ್ಲ. ಒಂದು ವೇಳೆ ಪಾಪಕ್ಕೆ ವಿಮುಖನಾಗಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಪವಿತ್ರಾತ್ಮರನ್ನ ಪಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಪವಿತ್ರಾತ್ಮರು ನಿಮ್ಮಲ್ಲಿ ಇರ್ತಾರೆ. ಆದರೆ ಮತ್ತೆ ನೀನು ಲೋಕಕ್ಕೆ ಹೋದರೆ, ಲೋಕಕ್ಕೂ ಲೌಕಿಕವಾದವುಗಳಿಗೆ ನೀನು ಒಲಿದ್ರೆ ನಿನ್ನ ಒಳಗಡೆ ಇರುವ ಪವಿತ್ರಾತ್ಮ ಏನು ಕೆಲಸ ಮಾಡಲ್ಲ. ಪವಿತ್ರಾತ್ಮ ನಿಶ್ಚೇತನವಾಗಿ ಇರ್ತಾರೆ. ಅದಕ್ಕೆ ಪೌಲರು ಹೇಳೋದು, ಪವಿತ್ರಾತ್ಮರನ್ನು ನಿಶ್ಚೇತನಗೊಳಿಸಬೇಡಿ, ಪವಿತ್ರಾತ್ಮರನ್ನು ನಿಶ್ಚೇತನಗೊಳಿಸಬೇಡಿ. ಪವಿತ್ರಾತ್ಮ ನಿಶ್ಚೇತನಗೊಂಡಿರೋದು, ಪವಿತ್ರಾತ್ಮ ಇಲ್ಲದೆ ಇರೋದು ಎರಡೂ ಒಂದೇ. ನಿಮಗೊಂದು ಕೈ ಇದೆ, ಆದರೆ ಸ್ಟ್ರೋಕ್ ಕೊಡೋದು ಬಿಟ್ಟಿದೆ. ಕೈ ಇದ್ದೇನು ಪ್ರಯೋಜನ ಆಯಿತು? ನಿಮ್ಗೊಂದು ಕೈ ಇದೆ, ಸ್ಟ್ರೋಕ್ ಕೊಡೋದು ಬಿಟ್ಟಿದೆ ಫುಲ್ ಇಲ್ಲಿಂದ ಇಲ್ಲಿ ತನಕ, ಏನು ಮಾಡೋಕ್ಕಾಗೋದಿಲ್ಲ. ಈ ಕೈ ಇದ್ದು ನಿಮಗೇನು ಪ್ರಯೋಜನ ಆಯಿತು? ಕೈ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ಕೈ ಇದೆ ಅಷ್ಟೇ. ಈ ಕೈಯಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ, ಏನೇನೂ ಮಾಡಲಿಕ್ಕಾಗೋದಿಲ್ಲ. ಏನಾದರೂ ಉಪಯೋಗ ಇದೆಯಾ? ಹಾಗೇ ನಮ್ಮಲ್ಲಿ ಪವಿತ್ರಾತ್ಮರಿದ್ದಾರೆ. ನಾವು ಹೇಳ್ಕೊಳ್ತೀವಿ ನಮ್ಮಲ್ಲಿ ಪವಿತ್ರಾತ್ಮರಿದ್ದಾರೆ, ಒಳ್ಳೆಯದೇ. ನಾವು ಪವಿತ್ರಾತ್ಮರನ್ನ ಪಡ್ಕೊಂಡಿದ್ದೀವಿ, ಸಂತೋಷ. ಹೇಗಿದ್ದಾರೆ ಅವರು? ಆ್ಯಕ್ಟಿವ್ ಆಗಿದ್ದಾರಾ? ಉಜ್ಜೀವನಗೊಂಡಿದ್ದಾರಾ? ಕಾರ್ಯ ಮಾಡ್ತಾ ಇದ್ದಾರಾ ನಮ್ಮಲ್ಲಿ? ಇವತ್ತು ಎಷ್ಟೋ ಕ್ರೈಸ್ತರಲ್ಲಿ ಪವಿತ್ರಾತ್ಮ ಇಲ್ಲದೇ ಇರೋದಲ್ಲ, ಪವಿತ್ರಾತ್ಮ ಇದ್ದಾರೆ, ಆದರೆ ಪವಿತ್ರಾತ್ಮ ನಿಶ್ಚೇತನಗೊಂಡಿದ್ದಾರೆ. ಅದರಿಂದನೇ ಪೌಲರು ಹೇಳ್ತಾರೆ, ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1 ಥೆಸಲೋನಿಕ 5:19 ಹೇಳ್ತಾರೆ, ಪವಿತ್ರ ಆತ್ಮರನ್ನು ನಿಶ್ಚೇತನಗೊಳಿಸಬೇಡಿ. ಏನು ಮಾಡಬೇಡಿ? ಪವಿತ್ರ ಆತ್ಮ ಅವರನ್ನು ನಿಶ್ಚೇತನಗೊಳಿಸಬೇಡಿ. ಪವಿತ್ರಾತ್ಮರು ನಿಶ್ಚೇತನಗೊಳ್ತಾರ ಕೇಳಿದರೆ ಈ ವಾಕ್ಯದ ಪ್ರಕಾರ ನಿಶ್ಚೇತನಗೊಳ್ತಾರೆ. ಯಾವಾಗ? ಪವಿತ್ರಾತ್ಮರನ್ನು ನೀನು ಸ್ವೀಕಾರ ಮಾಡಿಯೂ ನೀನು ಲೋಕಕ್ಕೂ ಲೌಕಿಕವಾದವುಗಳಿಗೂ ಒಲಿದು ಬದುಕ್ತಾ ಇದ್ದರೆ
ಪವಿತ್ರಾತ್ಮ ನಿಶ್ಚೇತನಗೊಳ್ತಾರೆ. ಯೇಸು ಸ್ವಾಮಿ ಅದನ್ನೇ ಹೇಳಿದ್ದು, ಸತ್ಯಸ್ವರೂಪಿಯಾದ ಪವಿತ್ರಾತ್ಮನೇ ಈ ಪೋಷಕ, ಲೋಕವು ಇವರನ್ನು ಬರಮಾಡಿಕೊಳ್ಳುವುದಿಲ್ಲ. ವರ್ಲ್ಡ್ ಕೆನಾಟ್ ರಿಸೀವ್, ಅರಿತುಕೊಳ್ಳುವುದೂ ಇಲ್ಲ. ಏಕೆಂದರೆ ಲೋಕ ಇವರನ್ನು ಅರಿತುಕೊಳ್ಳುವುದೂ ಇಲ್ಲ, ಕಾಣುವುದೂ ಇಲ್ಲ. ಅದರ ಅರ್ಥ ಏನು ಗೊತ್ತಾ? ಪವಿತ್ರಾತ್ಮನ ಜೊತೆ ಒಂದು ಸಂಬಂಧನೇ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ನಿನ್ನ ಮನಸ್ಸೊಳಗಡೆ ಪೂರ್ತಿ ಲೋಕ, ದುಡ್ಡು 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 ಮಾಡಬೇಕು, ಶ್ರೀಮಂತ ಆಗಬೇಕು, ಇನ್ನೂ ಬೇಕು, ಅಧಿಕ ಶ್ರೀಮಂತನಾಗಬೇಕು, ಲೋಕದ ವ್ಯಾಮೋಹಗಳು, ಲೋಕದ ಆಸೆಗಳು, ಬಯಕೆಗಳು ಮನಸ್ಸೊಳಗಡೆ ತುಂಬಿಕೊಂಡು, ಪಾವನಾತ್ಮರೇ ಬೇಗ ಬನ್ನಿರಿ, ಇಳಿದು ಬನ್ನಿರಿ ಅಂದರೆ ದುರಾತ್ಮ ಇಳಿದು ಬರ್ಬೋದೇನೋ, ಪವಿತ್ರಾತ್ಮ ಅಂತೂ ಎಲ್ಲೂ ಬರಲ್ಲ. ಪವಿತ್ರಾತ್ಮ ನಮ್ಮೊಳಗಡೆ ಇದ್ದಾರೆ. ಈಗ ನಮ್ಮೊಳಗಡೆ ಅವರು ಕಾರ್ಯ ಮಾಡಬೇಕು. ಕಾರ್ಯ ಮಾಡಬೇಕಾದ್ರೆ ನೀನಿನ್ನು ಹಾಡೋ ಅಗತ್ಯ ಇಲ್ಲ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ ಅಂತ ಹಾಡಿದ ತಕ್ಷಣ ಅವರು ನಮ್ಮಲ್ಲಿ ಕಾರ್ಯ ಮಾಡೋದಿಲ್ಲ. ಏನು ಮಾಡಬೇಕು? ಕಾರ್ಯ ಮಾಡಬೇಕಾದ್ರೆ ನಾವು ಮಾನಸಾಂತರ ಪಡಬೇಕು, ಪಾಪಗಳನ್ನ ಒಪ್ಕೋಬೇಕು, ನನ್ನ ಒಳಗಡೆ ಇರ್ತಕ್ಕಂಥ ಲೋಕವನ್ನು ಹೊರಗೆ ಹಾಕಬೇಕು. ಈ ಲೋಕವನ್ನೆಲ್ಲ ಇಲ್ಲೇ ಇಟ್ಕೊಂಡು, ದ್ವೇಷವನ್ನು ಇಟ್ಕೊಂಡು, ಹಗೆತನವನ್ನು ಇಟ್ಕೊಂಡು, ಹೊಟ್ಟೆ ಕಿಚ್ಚನ್ನು ಇಲ್ಲಿಟ್ಕೊಂಡು, ಅವಿಶ್ವಾಸವನ್ನು ಇಲ್ಲಿಟ್ಕೊಂಡು, ಹಣದ ವ್ಯಾಮೋಹವನ್ನು ಇಲ್ಲಿಟ್ಕೊಂಡು, ಯಾವುದೇ ರೀತಿ ಒಂದು ಪಶ್ಚಾತ್ತಾಪ ಇಲ್ಲದೆ, ಒಂದು ಮಾನಸಾಂತರ ಇಲ್ಲದೆ, ಒಂದು ಪರಿವರ್ತನೆಗೆ ತಯಾರಾಗದೆ, ಪಾವನಾತ್ಮರೇ ಇಳಿದು ಬಾ ಸ್ವಾಮಿ ಅಂತ ಹಾಡಿದರೆ ಈ ಪಾವನಾತ್ಮ ಅಂತೂ ಇಳಿದು ಬರಲ್ಲ. ಅವ್ರು ಹೇಳ್ತಾರೆ, ದಯವಿಟ್ಟು ನನ್ನನ್ನು ಕರಿಬೇಡ, ಕೊಚ್ಚೆ ಗುಂಡಿಲಿರ್ಲಿಕ್ಕೆ ನನಗಿಷ್ಟ ಇಲ್ಲ, ನಿನ್ನ ಹೃದಯ ಕೊಚ್ಚೆ ಗುಂಡಿ ಆಗಿದೆ, ದಯವಿಟ್ಟು ಆ ಕೊಚ್ಚೆನ ಹೊರಗೆ ಹಾಕೋದಾದರೆ ನನಗೇನಾದರೂ ಮಾಡ್ಬೋದಲ್ಲಿ, ನಾನು ಓಡಾಡಲಿಕ್ಕೆ ಇಷ್ಟಪಡ್ತೀನಿ ನಿನ್ನ ಹೃದಯದ ಒಳಗಡೆ. ನೋಡಿ, ಪವಿತ್ರಾತ್ಮರಿಗೆ ಆಸೆ ನಿಮ್ಮೊಳಗಡೆ ಕಾರ್ಯ ಮಾಡಬೇಕು, ನಿಮ್ಮೊಳಗಡೆ ಜೀವಿಸಬೇಕು, ನಿಮ್ಮೊಳಗಡೆ ಚಲಿಸಬೇಕು ಅಂತ ದೇವರು ಆಸೆ ಪಡ್ತಾ ಇದ್ದಾರೆ. ಅದನ್ನೇ ಸಂತ ಪೌಲರು ಹೇಳೋದು, ಡೋಂಟ್ ಯು ನೋ ದಟ್ ಯುವರ್ ಬಾಡಿ ಇಸ್ ದ ಟೆಂಪಲ್ ಆಫ್ ಗಾಡ್. ನಿನ್ನ ದೇಹ ದೇವರ ಆಲಯ ಎಂಬುದು ನಿಮಗೆ ಗೊತ್ತಿಲ್ಲವೇ? ಇವತ್ತೇನು ಮಾಡಿದ್ದೀವಿ? ನಮ್ಮ ದೇಹವನ್ನು ಥಿಯೇಟ್ರ್ ಮಾಡಿದ್ದೀವಿ. ಎಷ್ಟೋ ವಿಧವಾದ ಸಿನಿಮಾ ಹಾಡುಗಳು ನಮ್ಮೊಳಗಡೆ ಇದೆ, ಲೋಕದ ವಿಷಯಗಳು ನಮ್ಮೊಳಗಡೆ ಇದೆ. ಅವರು ಮಾಡಿದ ದ್ರೋಹ, ಇವರು ಮಾಡಿದ ದ್ರೋಹ, ಅವ್ರು ಮಾತಾಡಿದ ಮಾತು, ಅವ್ರು ಮಾಡಿದ ಅನ್ಯಾಯ, ಇದೆಲ್ಲ ಎಲ್ಲಿದೆ? ಈ ಮನಸ್ಸು ಒಳಗಡೆ ಇದೆ. ಕೊಚ್ಚೆ ಗುಂಡಿ ಥರ ಆಗಿದೆ. ಕಾಯಿಲೆ ಬರದೇ ಇರುತ್ತಾ? ಸಮಾಧಾನ ಹಾಳಾಗದೆ ಇರುತ್ತಾ? ಈಗೇನು ಮಾಡಬೇಕಾಗಾದ್ರೆ ನೀವೇನು ಮಾಡಬೇಡಿ, ಈ ವಾಕ್ಯವನ್ನು ದೇವರು ಹೇಳ್ತಾ ಇದ್ದಾರೆ ನನಗೆ ಅಂತ ತಿಳ್ಕೊಂಡು ದೇವ್ರ ಕಡೆಗೆ ತಿರುಗಿ, ದೇವ್ರ ಕಡೆಗೆ ತಿರುಗಿ ಅಷ್ಟೇ, ಬೇರೆ ಏನಿಲ್ಲ. ಬೇರೆ ಯಾರ ಕಡೆಗೂ ತಿರುಗಿ ಏನು ಸಿಗೋದೇ ಇಲ್ಲ. ಆತನತ್ತ ತಿರುಗಿದ ಮುಖ ಅರಳುವುದು. ಯಾರತ್ತ? ಯೇಸು ಕ್ರಿಸ್ತನತ್ತ, ದೇವರತ್ತ. ಯೇಸುವೇ, ನೀವು ನನ್ನನ್ನು ಕ್ಷಮಿಸಿದ್ದೀರಿ, ನನ್ನ ಪಾಪವನ್ನೆಲ್ಲ ನೀವು ಪರಿಹಾರ ಮಾಡಿದ್ದೀರಿ, ಆದರೂ ಕೂಡ ನಾನು ಅದನ್ನು ನಂಬದೆ ಸ್ವಾರ್ಥದ ಜೀವನವನ್ನು ಜೀವಿಸಿದ್ದೇನೆ. ನನ್ನ ಆಸೆ, ನನ್ನ ಬಯಕೆ ಈಡೇರಿಸ್ಕೋಬೇಕು ಅಂತ ನಾನು ಬದುಕಿದ್ದೇನೆ. ನಿಮ್ಮ ಆಸೆ ಏನು ಅಂತ ಯಾವತ್ತೂ ಕೇಳಲಿಲ್ಲ ದೇವರೇ. ನಿಮ್ಮ ಇಷ್ಟದ ಪ್ರಕಾರ ಬದುಕಬೇಕು ಅಂತ ಯಾವತ್ತೂ ಆಸೆ ಪಟ್ಟಿಲ್ಲ ದೇವರೇ. ನನ್ನ ಆಸೆ ನೆರವೇರಿಸ್ಕೊಡು, ನನ್ನ ಆಸೆ ನಡೆಸ್ಕೊಡು ಅಂತ ಪ್ರಾರ್ಥಿಸಿದ್ದೇನೆ. ನಿಮ್ಮ ಚಿತ್ತ ನೆರವೇರಲಿ ಅಂತ ಯಾವತ್ತೂ ಆಸೆ ಪಟ್ಟಿಲ್ಲ. ಆದ್ದರಿಂದ ನನ್ನನ್ನು ಕ್ಷಮಿಸಿರಿ, ನಿಮ್ಮ ಚಿತ್ತ ಏನು ಎಂಬುದನ್ನು ತಿಳಿದುಕೊಳ್ಳಲು ನನಗೆ ಸಹಾಯ ಮಾಡಿ ಎಂದು ಒಂದು ಒಳ್ಳೆಯ ಮಾನಸಾಂತರ ಪಡೋದಾದರೆ, ತೀರ್ಮಾನ ಮಾಡೋದಾದರೆ, ಖಂಡಿತವಾಗಲು ನಿಮ್ಮ ಮುಖಾಂತರ ಯಾರು ಚಲಿಸ್ತಾರೆ? ಪರಿಶುದ್ಧಾತ್ಮರು ಚಲಿಸ್ತಾರೆ. ಕ್ರೈಸ್ತ ತಂದೆ ತಾಯಿಂದರೆ ನಿಮ್ಮ ಮುಖಾಂತರ ಪವಿತ್ರಾತ್ಮರು ಚಲಿಸಿದರೆ ನಿಮ್ಮ ಮಕ್ಕಳಲ್ಲಿ ಕೂಡ ಬಿಡುಗಡೆ ಆಗುತ್ತೆ. ಇವತ್ತು ಪೇರೆಂಟ್ಸ್ ಮುಖಾಂತರ ಪಿಶಾಚಿ ಚಲಿಸ್ತಾ ಇರೋದ್ರಿಂದ ಮಕ್ಕಳು ಕೂಡ ಪಿಶಾಚಿ ವಶಕ್ಕೆ ಹೋಗ್ಬಿಟ್ಟಿದ್ದಾರೆ. ಅಪ್ಪ ಅಮ್ಮನ ಒಳಗಡೆ ಏನು ಆಸೆ? ಬರೀ ದುರಾಸೆ, ದುಡ್ಡಿನ ಆಸೆ. ಚರ್ಚಿಗೆ ಬರ್ತಾರೆ ಸರಿ, ಬೈಬಲ್ ಓದೋದೆಲ್ಲ ಸರಿನೇ, ಬಾಹ್ಯವಾಗೆಲ್ಲ ಮಾಡ್ತಿದ್ದೀವಿ. ಒಳಗಡೆ ಆಸೆ ಏನು? ನಿನ್ನ ಹೃದಯದ ನಿಜವಾದ ಆಸೆ ಬಯಕೆ ಏನು? ಯೇಸು ಬರ್ತಾರೆ, ಸಿದ್ಧನಾಗಬೇಕು, ಶುಭ ಸಂದೇಶ ಸಾರಬೇಕು, ಪರಿಶುದ್ಧ ಜೀವನ ಜೀವಿಸಬೇಕು, ನನ್ನ ದೇಹ ದೇವರ ಆಲಯ, ಇದನ್ನು ಪರಿಶುದ್ಧವಾಗಿ ಇಟ್ಕೋಬೇಕು. ಈ ಆಸೆ ಏನಾದರೂ ಇದೆಯಾ? ಇದು ಅಪ್ಪ ಅಮ್ಮನಲ್ಲಿದ್ದರೆ ಅಪ್ಪ ಅಮ್ಮನ ಒಳಗಡೆ ದೇವರು ಚಲಿಸ್ತಾರೆ. ಅಪ್ಪ ಅಮ್ಮನ ಮುಖಾಂತರ ಆ ಮಕ್ಕಳಿಗೂ ಕೂಡ ಯೇಸು ಕ್ರಿಸ್ತನ ಸ್ಪರ್ಶ ಸಿಗುತ್ತೆ, ದೇವರ ಸ್ಪರ್ಶ ಸಿಗುತ್ತೆ.
ಇವತ್ತು ಏನು ಸಿಗ್ತಾ ಇದೆ ನಮ್ಮ ಮಕ್ಕಳಿಗೆ? ಯಾವ ಸ್ಪರ್ಶ ಸಿಗ್ತಾ ಇದೆ? ಮೊಬೈಲ್ ಫೋನಿನ ಸ್ಪರ್ಶ, ಮದ್ಯಪಾನದ ಸ್ಪರ್ಶ, ವ್ಯಭಿಚಾರದ ಸ್ಪರ್ಶ, ಅಶುದ್ಧತೆಯ ಎಲ್ಲ ಸ್ಪರ್ಶಗಳು ಸಿಗ್ತಾ ಇದೆ. ಇದನ್ನು ಬ್ರೇಕ್ ಮಾಡಲಿಕ್ಕೆ ಅಪ್ಪ ಅಮ್ಮನಿಗೆ ಆಗುತ್ತಾ ಕೇಳಿದರೆ ಆಗುತ್ತೆ. ಯಾವಾಗ? ನಿಮ್ಮ ಒಳಗಡೆ ಪರಿಶುದ್ಧಾತ್ಮನಿಗೆ ಚಲಿಸಲಿಕ್ಕೆ, ಕಾರ್ಯ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ, ಅಂದರೆ ಮಾನಸಾಂತರ ಪಟ್ಟರೆ, ವಿಶ್ವಾಸದಲ್ಲಿ ದೃಢವಾಗಿ ನಾನು ನಿಲ್ಲಬೇಕು ಅಂತ ನೀವು ಆಸೆ ಪಟ್ಟರೆ, ತೀರ್ಮಾನ ಮಾಡಿ ನಿಲ್ಲೋದಾದರೆ ಖಂಡಿತ ದೇವರು ಸಹಾಯ ಮಾಡ್ತಾರೆ. ದೇವರು ಯಾವತ್ತೂ ನಮಗೆ ಸಹಾಯ ಮಾಡಲಿಕ್ಕೆ ರೆಡಿ ಇದ್ದಾರೆ. ನಾವು ತಗೊಳ್ಳಿಕ್ಕೆ ತಯಾರಿಲ್ಲ. ನಾವು ತಯಾರು ಯಾವುದಕ್ಕೆ ಗೊತ್ತಾ? ದೇವರೇ ಇದು ನನಗಿಷ್ಟ, ನನ್ನ ಲಿಸ್ಟಲ್ಲಿ ಇಷ್ಟೆಲ್ಲ ಇದೆ, ಇದೆಲ್ಲ ನೀನು ಈಡೇರಿಸಬೇಕು. ನಮ್ಮ ಲಿಸ್ಟ್ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ನಾವು ತಯಾರಿದ್ದೀವಿ. ಆದರೆ ದೇವರು ತಯಾರಿರೋದು ನಮಗೆ ಸಹಾಯ ಮಾಡಲಿಕ್ಕೆ, ನಮ್ಮ ಲಿಸ್ಟನ್ನು ಫುಲ್ಫಿಲ್ ಮಾಡಲಿಕ್ಕಲ್ಲ, ಅವ್ರ ಇಚ್ಛೆಯನ್ನು ನಮ್ಮ ಜೀವನದಲ್ಲಿ ಈಡೇರಿಸಲಿಕ್ಕೆ. ವಿ ನೀಡ್ ಟು ರಿಪೆಂಟ್. ಬೇರೆ ಏನು ಮಾಡಲಿಕ್ಕಿಲ್ಲ. ನಾವೇನು ಹಣ ಕೊಡೋದೇನು ಬೇಕಾಗಿಲ್ಲ, ಯಾರಿಗೂ ಕಾಣಿಕೆ ಏನು ಕೊಡೋದು ಬೇಕಾಗಿಲ್ಲ ದೇವರಿಗೆ. ಯಾಕೆಂದರೆ ದೇವರಿಗೆ ಏನು ಕೊರತೆ ಇಲ್ಲ. ಆದರೆ ಈ ಒಂದು ಕಾರ್ಯ ನಾವೇ ಮಾಡಬೇಕು. ಪಾಪ ಜೀವನಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗುವ ಕಾರ್ಯ ಯಾರು ಮಾಡಬೇಕು? ನಾವೇ ಮಾಡಬೇಕು. ಮೂರನೇದಾಗಿ, ಕಡೆಯದಾಗಿ ಅಂದರೆ ಈಗ ಸದ್ಯಕ್ಕೆ ಕಡೆಯದಾಗಿ, ಟೈಮ್ ಇಲ್ಲದೆ ಇರೋದ್ರಿಂದ ಅದನ್ನು ಇದೇ ಅಧ್ಯಾಯದಲ್ಲಿ ತೆಗೆದುಬಿಡೋಣ. ಓಕೆ, 21ನೇ ವಾಕ್ಯ. ನನ್ನ ಆಜ್ಞೆಗಳನ್ನು ಅಂಗೀಕರಿಸಿ ಅವುಗಳ ಪ್ರಕಾರ ನಡೆಯುವವನೇ ನನ್ನನ್ನು ಪ್ರೀತಿಸುವವನು. 23ನೇ ವಾಕ್ಯದಲ್ಲೂ ಅದನ್ನೇ ಹೇಳ್ತಾರೆ. ನನ್ನನ್ನು ಪ್ರೀತಿಸುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವನು. ಹಾಗಾದರೆ ಮೂರನೇ ವಿಷಯ ಯಾವುದು? ದೇವರ ವಾಕ್ಯಗಳು, ದೇವರ ಆಜ್ಞೆಗಳು. ಇವುಗಳ ವಿಷಯದಲ್ಲಿ ನಾವು ಅಜಾಗರೂಕರಾಗಿ ಇದ್ದರೆ ವಿಶ್ವಾಸದಲ್ಲಿ ಏನಾಗ್ತೀವಿ? ಕುಸಿದು ಬೀಳ್ತೀವಿ. ನೆನ್ಪಿಟ್ಕೊಳ್ಳಿ. ದೇವರ ಆಜ್ಞೆಗಳನ್ನು, ದೇವರ ವಾಕ್ಯಗಳನ್ನು ಅನುಸರಣೆ ಮಾಡುತ್ತಾ ನಾವು ಬದುಕುವಾಗ ನಾವೇನಾಗ್ತೀವಿ? ಯೇಸುವನ್ನು ಪ್ರೀತಿಸುವವರಾಗ್ತೀವಿ. ರೋಮ 8:28 ವಾಕ್ಯ ಹೇಳುತ್ತೆ, ದೇವರನ್ನು ಪ್ರೀತಿಸುವವರಿಗೂ ಅವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವು ಹಿತಕರವಾಗಿಯೇ ಪರಿಣಮಿಸುವುದು. ಅದರ ಅರ್ಥ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಅಲ್ಲ. ಅದರ ಅರ್ಥ ವಿಶ್ವಾಸದಲ್ಲಿ ಬಿದ್ದು ಹೋಗೋದಿಲ್ಲ, ನೀವು ದೃಢವಾಗಿ ನಿಂತ್ಕೊಳ್ತೀರಿ ಅಂತ ಅದರ ಅರ್ಥ. ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ರೋಮ 8:28 ತುಂಬ ತಪ್ಪಾಗಿ ಪ್ರಚಾರ ಆಗ್ತಾ ಇದೆ ಇವತ್ತು, ತಪ್ಪಾಗಿ ಬೋಧನೆ ಆಗ್ತಾ ಇದೆ. ಏನು? ದೇವರನ್ನು ಪ್ರೀತಿಸುವವರಿಗೂ ಅವರ ಸಂಕಲ್ಪದ ಮೇರೆಗೆ ಕಾರ್ಯ ಹೊಂದಿದವರಿಗೂ ಸಕಲವು, ಎಲ್ಲವೂ ಹಿತಕರವಾಗಿ ಪರಿಣಮಿಸಿ. ಆಲ್ ಥಿಂಗ್ಸ್ ವರ್ಕ್ಸ್ ಟುಗೆದರ್ ಫಾರ್ ಗುಡ್ ಫಾರ್ ದೋಸ್ ಹೂ ಲವ್ ಗಾಡ್. ದೇವರನ್ನು ಪ್ರೀತಿಸುವವರಿಗೆ ಎಲ್ಲವೂ ಹಿತಕರವಾಗಿ ಪರಿಣಮಿಸುತ್ತೆ ಅಂತ ವಾಕ್ಯ ಹೇಳುತ್ತೆ. ಎಲ್ಲವೂ ಅಂದರೆ ನಿನ್ನ ಆಸೆ ಎಲ್ಲವೂ ಅಲ್ಲ, ನೀನು ಅಂದ್ಕೊಂಡಿದ್ದೆಲ್ಲವೂ ಅಲ್ಲ, ನಿನ್ನ ಲಿಸ್ಟಲ್ಲಿರುವ ಎಲ್ಲವೂ ಅಲ್ಲ. ದೇವರ ಲಿಸ್ಟಲ್ಲಿರುವ ಎಲ್ಲವೂ, ದೇವರ ಆಸೆ ಎಲ್ಲವೂ. ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಲಿಸ್ಟ್ ದೇವ್ರ ಮುಂದೆ ತಗೊಂಡು ಬಂದು ಏನೂ ಪ್ರಯೋಜನ ಇಲ್ಲ. ನಿಮ್ಮ ಟೈಮ್ ಹಾಳು ಅಷ್ಟೆ. ಯಾಕೆಂದರೆ ನಿಮ್ಮ ಲಿಸ್ಟ್ ಆಲ್ರೆಡಿ ದೇವ್ರಿಗೆ ಗೊತ್ತು. ಗೊತ್ತಿಲ್ವಾ? ಗೊತ್ತು. ಆದ್ದರಿಂದ ದೇವರನ್ನು ಪ್ರೀತಿಸೋರಿಗೆ ಸಕಲವು ಹಿತಕರವಾಗಿ ಪರಿಣಮಿಸ್ತದೆ ಅಂದರೆ ಅವರು ಬಿದ್ದು ಹೋಗ್ಲಿಕ್ಕೆ ದೇವರು ಬಿಡಲ್ಲ ಅಂತ ಅರ್ಥ. ಗಾಡ್ ವಿಲ್ ನಾಟ್ ಲೆಟ್ ಹಿಮ್ ಫಾಲ್. ಗಾಡ್ ವಿಲ್ ನಾಟ್ ಲೆಟ್ ಹಿಮ್ ಫಾಲ್ ಇನ್ ಫೇತ್. ವಿಶ್ವಾಸದಲ್ಲಿ ಬಿದ್ದು ಹೋಗಲಿಕ್ಕೆ ದೇವರು ಅವಳನ್ನು ಬಿಟ್ಟು ಕೊಡೋದಿಲ್ಲ. ಹಾಗಾದರೆ ದೇವರನ್ನ ಪ್ರೀತಿಸೋರು ಯಾರು? ಈಗ ನಾವು ಓದಿದ್ವಿ 2 ವಾಕ್ಯ. ಯೋವನ್ನ 14ನೇ ಅಧ್ಯಾಯ 21 ಮತ್ತು 22ನೇ ವಾಕ್ಯದ ಪ್ರಕಾರ ದೇವರನ್ನ ಪ್ರೀತಿಸೋರು ಯಾರು? ಡೈಲಿ ಹಲ್ಲೆಲೂಯಾ ಹೇಳೋರಾ? ಮೈಕ್ ಹಿಡ್ಕೊಂಡು ನಂತರ ಪ್ರಬೋಧನೆ ಮಾಡುವವರಾ? ಅಲ್ಲ, ಖಂಡಿತ ಅಲ್ಲ. ಮೈಕ್ ಹಿಡ್ಕೊಳ್ಳೋರನ್ನ ನಂಬಲೇಬೇಡಿ, ಎಲ್ಲೂ ನಂಬೇಡಿ, ಆಯಿತಾ? ಇಲ್ಲೂ ನಂಬೇಡಿ, ಎಲ್ಲೆಲ್ಲೂ ನಂಬೇಡಿ, ಹಾಳಾಗಿ ಹೋಗ್ತೀವಿ. ಬೈಬಲ್ನ ನಂಬಿ.
ಯೇಸು ಕ್ರಿಸ್ತರನ್ನ ನಂಬಿ, ಅವರ ವಾಕ್ಯಗಳನ್ನ ನಂಬಿ ಉದ್ಧಾರ ಆಗ್ತೀರಾ. ಬೇರೇನು ನಂಬೇಡಿ. ಕೆಲವು ಟೈಮ್ ಕೆಲವ್ರು ಹೇಳ್ತಾರೆ, ನಾವು ಆ ಬ್ರದರ್ನ ನಂಬಿ ಹಾಳಾಗೋದ್ವಿ, ಈ ಬ್ರದರ್ನ ನಂಬಿ ಹಾಳಾಗೋದ್ವಿ. ಯಾರು ಹೇಳಿದರು ನಿಮಗೆ ನಂಬಲಿಕ್ಕೆ? ಯಾರನ್ನೂ ನಂಬೇಡಿ, ಒಬ್ಬರನ್ನೂ ನಂಬೇಡಿ. ಎಲ್ಲರನ್ನೂ ಪ್ರೀತಿಸಿ, ಎಲ್ಲರನ್ನೂ ಗೌರವಿಸಿ, ದೇವರನ್ನ ಮಾತ್ರ ನಂಬಿ. ನಿಮ್ಮ ನಂಬಿಕೆ ಎಂದೆಂದಿಗೂ ದೇವರಲ್ಲಿ ಮಾತ್ರ ಆಗಿರಲಿ. ಆಗ ನೀವು ಸೋತು ಹೋಗಲ್ಲ. ಯೇಸುವನ್ನು ಪ್ರೀತಿಸೋದು ಹೇಗೆ ಪ್ರೀತಿಸೋದು? ಅವರ ವಾಕ್ಯಗಳನ್ನು, ಅವರ ಆಜ್ಞೆಗಳನ್ನು ಕೇಳಿಸ್ಕೊಳ್ಳೋದಲ್ಲ, ಓದೋದು ಅಲ್ಲ, ಅನುಸರಣೆ ಮಾಡೋದು. ಅನುಸರಣೆ ಮಾಡಲಿಕ್ಕೆ ನಮ್ಮ ಶಕ್ತಿಯಿಂದ ಆಗಲ್ಲ. ಅದಕ್ಕೆ ದೇವರು ಪವಿತ್ರಾತ್ಮನ ನಮಗೆ ಕೊಟ್ಟಿರೋದು. ಪವಿತ್ರಾತ್ಮನ ಸಹಾಯ ಇಲ್ಲದೆ, ಪವಿತ್ರಾತ್ಮನ ಶಕ್ತಿ ಇಲ್ಲದೆ ಅವರ ಆಜ್ಞೆಗಳನ್ನು ಅನುಸರಣೆ ಮಾಡಲಿಕ್ಕೆ ಆಗೋದಿಲ್ಲ. ಅವರ ವಾಕ್ಯಗಳನ್ನ ಅರ್ಥ ಮಾಡಿಕೊಂಡು ಅದರಂತೆ ಜೀವಿಸಲಿಕ್ಕೆ ಆಗೋದಿಲ್ಲ. ಅದರಿಂದ ಪವಿತ್ರಾತ್ಮ ಮಸ್ಟ್, ನಮಗೆ ಬೇಕೇ ಬೇಕು. ವಿಶ್ವಾಸದಲ್ಲಿ ಕುಸಿದು ಹೋಗದೆ ದೃಢವಾಗಿ ನಿಲ್ಲಕ್ಕೆ ನಮಗೆ ಯಾರು ಬೇಕು? ಪವಿತ್ರ ಆತ್ಮ ಬೇಕು. 3 ವಿಷಯ ಸಾಕು. ನಾವು ವಿಶ್ವಾಸದಲ್ಲಿ ಕುಸಿಯದಂತೆ ಎಚ್ಚರಿಕೆ ವಹಿಸಲಿಕ್ಕೆ ನಮಗೆ ಬೇಕಾದ, ನಮಗೆ ಅಗತ್ಯವಾಗಿ ಬೇಕಾದ, ಅತ್ಯಗತ್ಯವಾಗಿ ಬೇಕಾದ 3 ಅಂಶಗಳು ಯಾವುದು? ಮೊದಲನೇದಾಗಿ ನಮಗೇನಿರಬೇಕು? ನಿರೀಕ್ಷೆ, ಹೋಪ್. ನಮಗೆ ನಿರೀಕ್ಷೆ ಇರುವುದರಿಂದ ಆಶಾಭಂಗ ಆಗುವುದಿಲ್ಲ. ಹೋಪ್ ವಿಲ್ ನಾಟ್ ಡಿಸಪಾಯಿಂಟ್ ಅಸ್. ರೋಮ 5:5 ವಾಕ್ಯ ಹೇಳುತ್ತೆ, ನಿರೀಕ್ಷೆ ನಮ್ಮನ್ನು ಡಿಸಪಾಯಿಂಟ್ಮೆಂಟಲ್ಲಿ ಬದುಕಲಿಕ್ಕೆ ಬಿಡಲ್ಲ. ನಮಗೆ ತುಂಬ ಡಿಸಪಾಯಿಂಟ್ಮೆಂಟ್ ಇದೆ ಜೀವನದಲ್ಲಿ ಅಂದರೆ ನಿನಗೆ ಈ ನಿರೀಕ್ಷೆ ಇಲ್ಲದೆ ಇರೋದೆ. ಯಾವ ನಿರೀಕ್ಷೆ? ಯೇಸು ಕ್ರಿಸ್ತನು ಕೊಟ್ಟಂಥ ನಿರೀಕ್ಷೆ, ಮನುಷ್ಯ ಕೊಟ್ಟಿದ್ದ ನಿರೀಕ್ಷೆ ಅಲ್ಲ. ಇವತ್ತು ಅನೇಕ ಧ್ಯಾನಗಳಲ್ಲಿ ಪ್ರವಾದಿಗಳು ಅಂತ ಕೆಲವರು ಇದ್ದಾರೆ. ಕೆಲವರು ಅವರವರೇ ಪ್ರವಾದಿಗಳು. ಅವರು ಕೆಲವು ನಿರೀಕ್ಷೆ ಕೊಡ್ತಾರೆ. ದೇವರು ತೋರಿಸ್ತಾ ಇದ್ದಾರೆ, ಮುಂದಿನ ವರ್ಷ ಇಂಥ ಡೇಟಿಗೆ ನಿಮಗೆ ಸ್ವಂತ ಮನೆ ಸಿಗುತ್ತೆ, ಮದುವೆ ಆಗುತ್ತೆ, ಗಂಡು ಮಗು ಸಿಗುತ್ತೆ, ಕೆಲಸ ಸಿಗುತ್ತೆ. ಈ ಥರ ಫಾಲ್ಸ್ ಹೋಪ್ನ ಕೊಡ್ತಾರೆ. ನಾವೇನು ಮಾಡ್ತೀವಿ? ನಾವು ಅಲ್ಲಿ ಧ್ಯಾನಕ್ಕೆ ಹೋದಾಗ ಆ ಬ್ರದರ್ ನಮಗೆ ಇದನ್ನು ಹೇಳಿದರು, ಅವನು ನಿರೀಕ್ಷೆ ಕೊಟ್ಟರು, ಇನ್ನೂ ಆಗಿಲ್ಲ, ಇನ್ನೂ ಆಗಿಲ್ಲ, ಯಾಕಾಗಿಲ್ಲ, ಯಾಕಾಗಿಲ್ಲ, ಕಾಯ್ತಾ ಇರ್ತೀವಿ. ಅದಾದರೂ ಪ್ರಯೋಜನ ಇಲ್ಲ, ಆಗದೆ ಇದ್ದರೂ ಪ್ರಯೋಜನ ಇಲ್ಲ. ಅದು ಒಂದು ವೇಳೆ ಆಯಿತು ಅಂತ ಇಟ್ಕೊಳ್ಳಿ, ಆದರೂ ಪ್ರಯೋಜನ ಇಲ್ಲ, ಆಗದೆ ಇದ್ದರೂ ಪ್ರಯೋಜನ ಇಲ್ಲ. ಆದರೆ ಇನ್ನೂ ಮೋಸ, ವರ್ಸ್ಟ್ ಆಗ್ತೀವಿ. ಆಗದೆ ಇದ್ದರೆ ಸ್ವಲ್ಪ ಬೇರೆ ಕಡೆ ನೋಡ್ತೀವಿ, ಯೇಸು ಕಡೆಗೆ ನೋಡ್ಲಿಕ್ಕೆ ಒಂದು ಚಾನ್ಸ್ ಇದೆ. ಆಗಿಬಿಟ್ರೆ ಮತ್ತೆ ನೆಕ್ಸ್ಟ್ ಆ ಮನುಷ್ಯನಿಂದನೇ ಹೋಗ್ತೀವಿ. ಆಗದೇ ಇದ್ದರೆ ಅವನ್ನ ಬಿಟ್ಟು ಇವನ್ನ ಬಿಟ್ಟು, ಅವನ್ನ ಬಿಟ್ಟು ಇವನ್ನ ಬಿಟ್ಟು, ಅದನ್ನು ಬಿಟ್ಟು ಇದನ್ನು ಬಿಟ್ಟು, ಇದನ್ನು ಬಿಟ್ಟು, ಇದನ್ನು ಬಿಟ್ಟು, ಲಾಸ್ಟಿಗೆ ಯೇಸು ಹಿಡ್ಕೊಳ್ತೀವಿ. ಯಾರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬೈಬಲ್ ಓಪನ್ ಮಾಡ್ತೀವಿ, ಯೇಸು ಸಾಕು ಅಂತ. ಸಕ್ಸಸ್ ಆಗಿಬಿಟ್ರೆ ಅವ್ನು ಹೇಳಿದ್ದು, ಅವ್ರು ಹೇಳಿದ್ದಂಗೆ ಆಯಿತು ಬ್ರದರ್, ಅದಕ್ಕೆ ಅವರಿದ್ದರೆ ನಾವು ಬರ್ತೀವಿ. ಅಲ್ಲಿ ನೀನು ಒಂದು ದಿನ ನರಕದಲ್ಲಿ ಸೆಟ್ಲ್ ಆಗ್ತೀಯ ಅಂತ ಅರ್ಥ, ಮನುಷ್ಯರಿಂದೆ ಹೋದರೆ. ಡೋಂಟ್ ಫಾಲೋ ಎನಿ ಕರಿಸ್ಮ್ಯಾಟಿಕ್ ಬ್ರದರ್ಸ್, ಯು ವಿಲ್ ಸೆಟಲ್ ಇನ್ ಹೆಲ್. ಫಾಲೋ ಜೀಸಸ್ ಕ್ರೈಸ್ಟ್, ಯು ವಿಲ್ ಸೆಟಲ್ ಇನ್ ಹೆವೆನ್. ಯಾವ ಕರಿಸ್ಮ್ಯಾಟಿಕ್ ಬ್ರದರ್ಸ್ನು ಫಾಲೋ ಮಾಡಬೇಡಿ. ನನ್ನನ್ನು ಸೇರಿಸಿ ಹೇಳ್ತಾ ಇರೋದು, ಯೇಸು ಕ್ರಿಸ್ತನ ಫಾಲೋ ಮಾಡಿ, ಬೈಬಲ್ನ ಫಾಲೋ ಮಾಡಿ, ದೇವರ ವಾಕ್ಯನ ಫಾಲೋ ಮಾಡಿ. ಯೇಸು ಕ್ರಿಸ್ತರು ಹೇಳಿದ್ದೇನೆ, ಫಾಲೋ ಮೀ, ನನ್ನನ್ನು ಹಿಂಬಾಲಿಸಿ ಅಂತ ಹೇಳ್ತಾರೆ. ಪೇತ್ರ ಕೇಳ್ತಾನೆ, ನಿಮ್ಮನ್ನು ಹಿಂಬಾಲಿಸಿದ್ರೆ ಏನು ಸಿಗುತ್ತೆ ಅಂತ? ಇಟರ್ನಲ್ ಲೈಫ್ ಸಿಗುತ್ತೆ ಅಂತ ಹೇಳ್ತಾರೆ ಯೇಸು. ಯಾವುದಾದ್ರೂ ಒಬ್ಬ ಕರಿಸ್ಮ್ಯಾಟಿಕ್ ಬೋಧಕನಿಗೆ ಇಲ್ಲಿ ನಿಂತ್ಕೊಂಡು ಫಾಲೋ ಮೀ ಅಂತ ನಾನು ನಿಮಗೆ ಹೇಳಿದೆ, ನೀವು ಕೇಳ್ತೀರಿ, ಓಕೆ ಬ್ರದರ್ ನಾವು ನಿಮ್ಮನ್ನ ಫಾಲೋ ಮಾಡ್ತೀವಿ, ಏನು ಕೊಡ್ತೀರಿ ಕೇಳಿದರೆ, ನನಗೆ ಹೇಳಲಿಕ್ಕಾಗತ್ತಾ ಐ ವಿಲ್ ಗಿವ್ ಯು ಇಟರ್ನಲ್ ಲೈಫ್ ಅಂತ? ನಿಮಗೆ ನಿತ್ಯ ಜೀವ ಕೊಡ್ತೀನಿ ಅಂತ ಹೇಳೋ ಕೆಪಾಸಿಟಿ ನನಗಿದೆಯಾ? ಯೋಗ್ಯತೆ ನನಗಿದೆಯಾ? ಖಂಡಿತವಾಗಲೂ ಇಲ್ಲ. ಒಂದು ವೇಳೆ ನಾನು ಹೇಳಿದರೆ ನನ್ನಂಥ ಮಹಾಪಾಪಿ ಸುಳ್ಳುಗಾರ ಯಾರೂ ಇರೋದಿಲ್ಲ, ಕಪಟ ಯಾರೂ ಇರೋದಿಲ್ಲ. ಒಬ್ರಿಗೆ ಮಾತ್ರ ಹೇಳಲಿಕ್ಕಾಗಿದ್ದು, ಒಬ್ರಿಗೆ ಮಾತ್ರ ಕೊಡಲಿಕ್ಕಾಗಿದ್ದು. ಫಾಲೋ ಮೀ, ಐ ವಿಲ್ ಗಿವ್ ಯು ಲೈಫ್ ಇನ್ ಅಬಂಡೆನ್ಸ್. ನನ್ನನ್ನು ಹಿಂಬಾಲಿಸಿ, ನಾನು ನಿಮಗೆ ಸಮೃದ್ಧಿಯಾದ ಜೀವ ಕೊಡ್ತೀನಿ. ನನ್ನನ್ನು ಹಿಂಬಾಲಿಸಿ, ನಾನು ನಿಮಗೆ ನಿತ್ಯ ಜೀವ ಕೊಡ್ತೀನಿ. ಹಾಗೆ ಹೇಳಿದ್ದು ಒಬ್ಬರೇ, ಯೇಸು ಕ್ರಿಸ್ತರೇ. ಕೊಡಲಿಕ್ಕಾಗೋದು ಒಬ್ಬರೇ, ಅದು ಯೇಸು ಕ್ರಿಸ್ತರೇ. ಯಾಕೆ ಅಂದರೆ ಅವರೇ ದೇವರು. ಓನ್ಲಿ ಗಾಡ್ ಕ್ಯಾನ್ ಡೂ ಇಟ್, ಹ್ಯೂಮನ್ ಕ್ಯಾನಾಟ್ ಡೂ ಇಟ್. ದೇವರಿಗೆ ಮಾತ್ರ ಅದು ಸಾಧ್ಯ, ಮನುಷ್ಯನಿಗೆ ಸಾಧ್ಯ ಇಲ್ಲ. ಅದರಿಂದ ಯೇಸು ಕ್ರಿಸ್ತರು ಏನು ಹೇಳಿದಾರೋ
ಆ ಮಾತಿಗೆ ಬೆಲೆ ಕೊಟ್ಟು ನಾವು ಜೀವಿಸಬೇಕು. ಆಗ ನಾವೇನಾಗೋದಿಲ್ಲ, ವಿಶ್ವಾಸದಲ್ಲಿ ಕುಸಿದು ಹೋಗೋದಿಲ್ಲ. ಕಡೆಯದಾಗಿ ಒಂದು ವಾಕ್ಯ, ಒಂದು ಪ್ರಶ್ನೆ ನಮ್ಮ ಮನಸ್ಸೊಳಗಡೆ ಹಾಕ್ಕೊಂಡು ಮನೆಗೆ ಹೋಗೋಣ. ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 18 ವಾಕ್ಯ 8ರಲ್ಲಿ, ಆ 8ನೇ ವಚನದ ಕೊನೆಯ ಭಾಗದಲ್ಲಿ ಯೇಸು ಕ್ರಿಸ್ತರು ಒಂದು ಪ್ರಶ್ನೆ ಕೇಳ್ತಾರೆ. ಸಂತ ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 18 ವಾಕ್ಯ 8. ಆದರೂ ನರಪುತ್ರನು ಬರುವಾಗ ಜಗತ್ತಿನಲ್ಲಿ ವಿಶ್ವಾಸ ಇರುವುದನ್ನು ಕಾಣುವನು. ಈ ಪ್ರಶ್ನೆ ಕೇಳ್ತಾ ಇರೋದು ಯಾರು? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರಿಗೆ ಚೆನ್ನಾಗಿ ಗೊತ್ತು, ಅವರು ಈ ಲೋಕಕ್ಕೆ ಮರಳಿ ಬರುವಾಗ, ನ್ಯಾಯಾಧಿಪತಿಯಾಗಿ ಮರಳಿ ಬರುವಾಗ ಈ ಲೋಕದಲ್ಲಿ ವಿಶ್ವಾಸ ಇಲ್ಲದವರೇ ಹೆಚ್ಚಾಗಿರ್ತಾರೆ. ಈ ಪ್ರಶ್ನೆಗೆ ಉತ್ತರ ನಾನು ನೀವು ಕೊಡಬೇಕು. ವಿಶ್ವಾಸ ಭ್ರಷ್ಟರಾಗದ ಹಾಗೆ, ಇಲ್ಲ ದೇವರೇ ನಾನು ವಿಶ್ವಾಸವನ್ನು ಕಾಪಾಡಿಕೊಳ್ತೀನಿ, ನನಗೆ ಸಹಾಯ ಮಾಡಿ ಎಂದು ಪ್ರತಿದಿನ ಪ್ರಾರ್ಥಿಸಬೇಕು. ಯೇಸು ಸ್ವಾಮಿ ಕೂಡ ಪ್ರಾರ್ಥಿಸಿದರು ಪೇತ್ರನಿಗೋಸ್ಕರ. ಪೇತ್ರ, ನಿನ್ನ ವಿಶ್ವಾಸ ಕುಸಿದು ಹೋಗದ ಹಾಗೆ ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡಿದ್ದೇನೆ. ಏನು ಕುಸಿದು ಹೋಗದ ಹಾಗೆ? ನಿನ್ನ ಫಿನಾನ್ಸ್ ಕುಸಿದು ಹೋಗದ ಹಾಗೆ ಅಲ್ಲ, ನಿನ್ನ ಆಸ್ತಿಪಾಸ್ತಿ ಕುಸಿದು ಹೋಗದ ಹಾಗೆ, ಆರೋಗ್ಯ ಕುಸಿದು ಹೋಗದ ಹಾಗೆ ಅಲ್ಲ ಹೇಳಿದ್ದು. ನಿನ್ನ ವಿಶ್ವಾಸ ಕುಸಿದು ಹೋಗದ ಹಾಗೆ ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡಿದ್ದೇನೆ. ನೀನು ಬಲ ಹೊಂದಿದ ನಂತರ ನಿನ್ನ ಸಹೋದರರನ್ನು ಕೂಡ ನೀನು ಬಲಪಡಿಸಬೇಕು. ಹಾಗಾದರೆ ನಮ್ಮ ಕೆಲಸ ಏನು ಗೊತ್ತಾ? ನಮ್ಮ ಸಹೋದರರನ್ನು ಬಲಪಡಿಸಬೇಕು. ಯಾವ ವಿಷಯದಲ್ಲಿ? ವಿಶ್ವಾಸದಲ್ಲಿ ಕುಸಿದು ಹೋಗದ ಹಾಗೆ ಒಬ್ಬರನ್ನೊಬ್ಬರು ಬಲಪಡಿಸಬೇಕು. ನರಪುತ್ರನು ಬರುವಾಗ, ಯೇಸು ಬರುವಾಗ ವಿಶ್ವಾಸ ಇರುವುದನ್ನು ಕಾಣುವನು. ಈ ಪ್ರಶ್ನೆ ನಮ್ಮಲ್ಲಿ ಸ್ವಲ್ಪ ಭಯ, ಭೀತಿ, ಆತಂಕ ಉಂಟು ಮಾಡಬೇಕು. ಯೇಸು ಈಗ ಬಂದರೆ, ನನ್ನ ಮುಂದೆ ನಿಂತ್ಕೊಂಡ್ರೆ ನನ್ನಲ್ಲಿ ವಿಶ್ವಾಸ ಅವ್ರಿಗೆ ಕಾಣಿಸುತ್ತಾ? ನನ್ನನ್ನೊಬ್ಬ ವಿಶ್ವಾಸಿಯಾಗಿ ಅವರಿಗೆ ಗುರುತಿಸ್ಲಿಕ್ಕೆ ಆಗುತ್ತಾ? ಈಗ ಯೇಸು ಇಲ್ಲಿ ಬಂದು ನ್ಯಾಯ ತೀರ್ಪನ್ನು ಕೊಡಲಿಕ್ಕೋಸ್ಕರ ಇಲ್ಲಿ ಬಂದು ನಮ್ಮ ಮುಂದೆ ನಿಂತ್ಕೊಂಡ್ರೆ, ನಿಮಗೆ ನೀವೇ ಯೋಚನೆ ಮಾಡಿ ನೋಡಿ, ನಿಮ್ಮನ್ನು ಒಂದು ವಿಶ್ವಾಸಿ ಎಂದು ಗುರುತಿಸಿ ಕರ್ಕೊಂಡು ಹೋಗೋ ಮಟ್ಟದಲ್ಲಿ ನಾವಿದ್ದೀವ? ಸುಮ್ಮನೆ ಹೌದು ನಾವಿದ್ದೀವಿ ಅಂತ ಹೇಳೋದಲ್ಲ, ನಿಜವಾಗಲೂ ಇದ್ದೀವ? ಯೇಸು ಕ್ರಿಸ್ತರು ಈ ಭೂಮಿಗೆ ಮನುಷ್ಯ ತೀರ್ಪು ಕೊಡಲಿಕ್ಕೋಸ್ಕರ ಬರುವಾಗ, ಇವತ್ತು ಬಂದರು ಅಂತ ಇಟ್ಕೊಳ್ಳಿ, ನಮ್ಮ ಮುಂದೆ ಬಂದು ನಿಂತ್ಕೊಂಡ್ರು ಅಂತ ಇಟ್ಕೊಳ್ಳಿ, ಈ ವಾಕ್ಯದ ಪ್ರಕಾರ ನರಪುತ್ರನು ಬರುವಾಗ ವಿಶ್ವಾಸ ಇರುವುದನ್ನು ಕಾಣುವನು. ನನ್ನಲ್ಲಿ ವಿಶ್ವಾಸ ಇರುವುದನ್ನು ಕಾಣ್ತಾರಾ? ಈ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ 3 ಅಧ್ಯಾಯಗಳು ಮನೆಗೆ ಹೋಗಿ ಇನ್ನೂ ಓದಿ ನಾವು ಧ್ಯಾನ ಮಾಡಿ ನಿಮ್ಮ ಮನೆಗಳಲ್ಲಿ ದೇವರನ್ನ ಆರಾಧನೆ ಮಾಡಿ. ತ್ರೇಕ ದೇವರನ್ನ ಎಲ್ಲ ಆರಾಧನೆ ಮಾಡ್ತೀರಾ? ಆರಾಧನೆ ಮಾಡ್ಬೋದಾ? ಮನೆಯಲ್ಲಿ ಆರಾಧನೆ ಎಲ್ಲೂ ಮಾಡ್ಬೋದು, ಆಯಿತಾ?